शांति। बाप दादा मधुबन प्रातः मुरली मुरली दिनांक 21/7/26। मीठे बच्चे, अभी तक तुम सुनी सुनाई बातों पर चलते आए। अब बाप तुम्हें डायरेक्ट सुनाकर आप समान नॉलेजफुल बनाते हैं। ಮಧುರ ಮಕ್ಕಳೇ, ಈಗ ನೀವು ಇಲ್ಲಿಯವರೆಗೂ ಹೇಳಿ ಕೇಳಿಕೆಯ ಮಾತಿನನುಸಾರ ನಡೆಯುತ್ತಾ ಬಂದಿದ್ದೀರಿ. ಈಗ ತಂದೆ ನಿಮಗೆ ಡೈರೆಕ್ಟ್ ತಿಳಿಸಿ ತಮ್ಮ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡಿಕೊಳ್ಳುತ್ತಾರೆ. ಪ್ರಶ್ನೆ: अच्छे पुरुषार्थी बच्चों की निशानी तथा उनकी अवस्था का गायन क्या है? ಒಳ್ಳೆಯ ಪುರುಷಾರ್ಥಿ ಮಕ್ಕಳ ಚಿಹ್ನೆ ಮತ್ತು ಅವರ ಸ್ಥಿತಿಯ ಗಾಯನ ಏನಾಗಿದೆ? उत्तर: अच्छे पुरुषार्थी बच्चे मदर फादर को पूरा फॉलो करेंगे. ಒಳ್ಳೆಯ ಪುರುಷಾರ್ಥಿ ಮಕ್ಕಳು ಮಾತ್ಪಿತಾರವರನ್ನು ಸಂಪೂರ್ಣ ಅನುಕರಣೆ ಮಾಡುತ್ತಾರೆ. अपने जीवन पर तरस खाएंगे. ತಮ್ಮ ಜೀವನದ ಬಗ್ಗೆನೇ ದಯೆ ತೋರುತ್ತಾರೆ ಅಥವಾ ಕರುಣೆ ತೋರುತ್ತಾರೆ. ಪೂರಾ ಅಟೆನ್ಷನ್ ರखेंगे. ಸಂಪೂರ್ಣ ತಮ್ಮ ಬಗ್ಗೆ ಗಮನ ಇಟ್ಟುಕೊಳ್ಳುತ್ತಾರೆ. थोड़ा भी समय निकाल बाबा की याद में ज़रूर बैठेंगे. ಸ್ವಲ್ಪ ಸಮಯವನ್ನಾದರೂ ತೆಗೆದು ತಂದೆಯ ನೆನಪಿನಲ್ಲಿ ಅವಶ್ಯವಾಗಿ ಕುಳಿತುಕೊಳ್ಳುತ್ತಾರೆ. उनकी अवस्था का गायन है अचल अडोल स्थिर. ಅವರ ಸ್ಥಿತಿಯ ಗಾಯನವಾಗಿದೆ ಅಚಲ ಅಡೋಲ ಸ್ಥಿರ. उन्हें ही महावीर कहा जाता है. ಅವರಿಗೇನೆ ಮಹಾವೀರ ಎಂದು ಹೇಳಲಾಗುವುದು. ಗೀತೆ ಭೋಲಾನಾಥ್ ಸೆ ನಿರಾಲ. ಎಲ್ಲರೂ ಭೋಲಾನಾಥನಿಗಿಂತಲೂ ಭಿನ್ನರೇ. ಓಂ ಶಾಂತಿ. भक्ति मार्ग में दुनिया सिर्फ गाती है. तुम बच्चे अभी समझते हो भक्ति मार्ग में हम भी गाते थे. ಬಾಬಾ ತಿಳಿಸ್ತಾ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ಕೇವಲ ಜಗತ್ತಿನಲ್ಲಿ ಈ ಗೀತೆಯನ್ನು ಗಾಯನ ಮಾಡ್ತಾರಷ್ಟೇ. ನಮಗೂ ಮಕ್ಕಳಿಗೆ ಗೊತ್ತು, ನಾವು ಭಕ್ತಿಯಲ್ಲಿ ಕೇವಲ ಗಾಯನ ಮಾಡ್ತಾ ಇದ್ವಿ ಈ ರೀತಿ. ಅಬ್ ವಹಿ ಭೋಲಾನಾಥ್ ಸಮ್ಮುಖ ಹೇ, ಭೋಲಾನಾಥ್ ಅಕ್ಷರ್ ಭಕ್ತಿ ಮಾರ್ಗ ಕಾ ಹೇ. ಆದರೆ ಈಗ ಆ ಭೋಲಾನಾಥ್ ತಂದೆ ಸಮ್ಮುಖದಲ್ಲಿದ್ದಾರೆ. ಭೋಲಾನಾಥ್ ಎನ್ನುವಂಥ ಅಕ್ಷರ ಭಕ್ತಿ ಮಾರ್ಗದ್ದಾಗಿದೆ. ಜ್ಞಾನ ಮಾರ್ಗಕ ಅಕ್ಷರ ಹೇ ಶಿವಬಾಬಾ. ಆದರೆ ಜ್ಞಾನ ಮಾರ್ಗದ ಅಕ್ಷರ ಶಿವಬಾಬಾ ಆಗಿದೆ ಅಥವಾ ಶಿವ ತಂದೆ ಆಗಿದ್ದಾರೆ. तुम समझते हो अनादि बने बनाए ड्रामा प्लान अनुसार अब संगम युग पर बाप को आकर हमसे यह पुरुषार्थ कराना ही है. ನಿಮಗೆ ಮಕ್ಕಳಿಗೆ ಗೊತ್ತು, ಅನಾದಿ ಮಾಡಲ್ಪಟ್ಟಂತಹ ನಾಟಕದ ಪ್ಲ್ಯಾನ್ ಅನುಸಾರವಾಗಿ ಈಗ ಸಂಗಮ ಯುಗದಲ್ಲಿ ತಂದೆ ಬಂದು ನಮಗೆ ಈ ಪುರುಷಾರ್ಥವನ್ನು ಮಾಡಿಸಲೇಬೇಕಾಗಿದೆ. ಕಲ್ಪ ಪುರುಷಾರ್ಥ ಕರಾತೆ ಆಯೇ ಹೇ. ಇನ್ನು ಕಲ್ಪನೂ ಪುರುಷಾರ್ಥವನ್ನು ಮಾಡಿಸ್ತಾನೆ ಬಂದಿದ್ದಾರೆ. ಕಿತ್ನಾ ಸಮಯ ತುಮ್ ಬಚ್ಚೋನೆ ಭಕ್ತಿ ಕಿ ಹೇ ಯಹ ಬಿ ಸಿದ್ಧಕರ್ ಬತ್ಲಾತೆ ಹೇ. ಬಾಬಾ, ನೀವು ಮಕ್ಕಳು ಎಷ್ಟು ಸಮಯ ಭಕ್ತಿ ಮಾಡಿದ್ದೀರಿ ಅನ್ನೋದನ್ನು ಸಹ ಸಿದ್ಧ ಮಾಡಿ ತಿಳಿಸ್ತಾರೆ. जिन्होंने पहले भक्ति शुरू की है वही आकर ज्ञान लेंगे और फिर सूर्यವಂಶಿ बनेंगे. ಯಾರು ಮೊದಲಿಗೆ ಭಕ್ತಿ ಆರಂಭ ಮಾಡಿದಾರೋ ಅವರೇ ಬಂದು ಮತ್ತೆ ಈ ಜ್ಞಾನವನ್ನು ಪಡ್ಕೊಳ್ತಾರೆ, ಮತ್ತು ಅವರೇ ಸೂರ್ಯವಂಶಿಗಳಾಗ್ತಾರೆ. सतयुग में सिर्फ एक लक्ष्मी नारायण तो नहीं आते, उनकी डिनास्टी भी है ना. ಸತ್ಯುಗದಲ್ಲಿ ಕೇವಲ ಒಬ್ಬ ಲಕ್ಷ್ಮೀನಾರಾಯಣರಷ್ಟೇ ಬರೋದಿಲ್ಲ, ಅವರ ವಂಶಾವಳಿ ಎಲ್ಲ ಇದೆ ಅಲ್ವಾ ಅಂತಾರೆ ಬಾಬಾ. ಉಸ್ಕೋ ಕಹಾ ಜಾತಾ ಹೇ ದೈವಿ ವರ್ಣ. ಅವ್ರಿಗೇನೆ ಹೇಳಲಾಗ್ತದೆ ಅವ್ರದ್ದು ದೈವಿ ವರ್ಣ. ಭಾರತ್ ಮೇ ದೈವಿ ವರ್ಣತಾ ಅಬ್ ಅಸುರಿ ವರ್ಣ ಹೇ ಯಹ ಹೇ ಸಂಗಮ್. ಬಾಬಾ ತಿಳಿಸ್ಕೊಡ್ತಿದ್ರೆ, ಭಾರತದಲ್ಲಿ ಒಂದು ಸಮಯದಲ್ಲಿ ದೈವಿ ವರ್ಣ ಇತ್ತು, ಈಗ ಅಸುರಿ ವರ್ಣ ಆಗಿದೆ. ಹಾಗಾದರೆ ನಾವಿರುವುದು ಈಗ ಸಂಗಮ ಯುಗದಲ್ಲಿ. ಅಬ್ ಅಸುರಿ ವರ್ಣ ಸೆ ದೈವಿ ವರ್ಣ ಮೇ ಜಾನಾ ಹೇ. ಈಗ ಅಸುರಿ ವರ್ಣದಿಂದ ದೈವಿ ವರ್ಣಕ್ಕೆ ಹೋಗಬೇಕಾಗಿದೆ. ಬರೋಬರ್ ಯಹ ಮಹಾಭಾರತ್ ಲಡಾಯಿ ಬಿ ವಹಿ ಹೇ ಜೋ ಗಾಯಿ ಹುಯಿ ಹೇ.
ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಅವಶ್ಯವಾಗಿ ಇದು ಅದೇ ಮಹಾಭಾರತ ಯುದ್ಧ. ಯಾವ ಮಹಾಭಾರತ ಯುದ್ಧದ ಗಾಯನ ಇದೆಯೋ ಅದೇ ಇದಾಗಿದೆ. ಸಿರ್ಫ್ ನಾಮ್ ಶಿವಕ್ಕೆ ಬದಲಿ ಶ್ರೀಕೃಷ್ಣ ಕಾ ಡಾಲ್ ದಿಯಾ ಹೇ. ಆದರೆ ಕೇವಲ ಶಿವನ ಹೆಸರಿಗೆ ಬದಲಾಗಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ಏಕ್ ಗೀತಾ ಖಂಡನ್ ಹುಯಿ ತೋ ಸಬ್ ಶಾಸ್ತ್ರ ಖಂಡನ್ ಹೋ ಜಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಈ ಒಂದು ಗೀತೆಯ ಖಂಡನೆ ಆಗಿದೆ ಅಂದರೆ ಉಳಿದೆಲ್ಲ ಶಾಸ್ತ್ರಗಳ ಖಂಡನೆ ಆಗ್ತದೆ. ಮೂಲ್ ಬಾತ್ ಗೀತಾ ಕಿ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ದರೆ ಮುಖ್ಯವಾದಂತಹ ಮಾತು ಗೀತೆಯ ಮಾತಾಗಿದೆ. ಗೀತಾ ಪಾಠಶಾಲಾಯೇ ವ ಗೀತಾ ಭವನ್ ಕಿತ್ನೆ ಹೇ. ಗೀತಾ ಜ್ಞಾನ ಸುನ್ನೆ ಕಿ ಪಾಠಶಾಲಾ. ಗೀತಾ ಪಾಠಶಾಲೆ ಅಥವಾ ಗೀತಾ ಭವನ ಎಷ್ಟೆಲ್ಲ ಇದ್ದಾವೆ ಅಂತಾರೆ ಬಾಬಾ. ಗೀತಾ ಜ್ಞಾನ ಕೇಳುವಂತಹ ಒಂದು ಪಾಠಶಾಲೆ. ಖುದ್ದು ಸುನಾನೆ ವಾಲೆ ಹೈ ನಹಿ, ಜೋ ಹೋಕರ್ ಜಾತೆ ಹೇ ವಹ ಫಿರ್ ಗಾಯನ್ ಚಲ್ತಾ ಹೇ. ಸ್ವಯಂ ತಿಳಿಸುವಂಥವರೇ ಅಲ್ಲಿ ಇಲ್ಲ, ಆದರೆ ಯಾರು ಇದ್ದು ಹೋಗ್ತಾರೋ ನಂತರ ಅವರ ಗಾಯನ ನಡೀತದೆ. ಬಚ್ಚೋं को तो रोज़ बाप बहुत प्यार से समझाते हैं. ಮಕ್ಕಳಿಗಂತೂ ಬಾಬಾ ಪ್ರತಿದಿನ ಬಹಳಷ್ಟು ಪ್ರೀತಿಯಿಂದ ತಿಳಿಸ್ತಾರೆ. ಬಚ್ಚೆ ಜಾನ್ತೆ ಹೇ ಬಾಬಾ ಪ್ಯಾರ್ ಕಾ ಸಾಗರ್ ಹೇ, ಸಬ್ಕೋ ಪ್ಯಾರ್ ಸೆ ಸಿಕ್ಲಾತೆ ಹೇ. ಇನ್ನು ಮಕ್ಕಳಿಗೆ ಗೊತ್ತು ಬಾಬಾ ಪ್ರೀತಿಯ ಸಾಗರ ಆಗಿದ್ದಾರೆ, ಎಲ್ಲರಿಗೂ ಪ್ರೀತಿಯಿಂದಲೇ ಬಾಬಾ ಜ್ಞಾನವನ್ನು ತಿಳಿಸ್ತಾರೆ. ಬಾಬಾ ಕಬ್ಬಿ ಗುಸ್ಸಾ ನಹಿ ಕರ್ತೆ, ಸದೈವ್ ಪ್ಯಾರ್ ಸೆ ಸಮಜಾತೆ ಹೇ. ಬಾಬಾ ಎಂದೂ ಸಿಟ್ಟು ಮಾಡೋದಿಲ್ಲ, ಸದಾ ಪ್ರೀತಿಯಿಂದ ತಿಳಿಸ್ತಾರೆ. ಬಚ್ಚೆ ತುಮ್ ಸತೋ ಪ್ರಧಾನ್ತೆ ಫಿರ್ ಪುನರ್ಜನ್ಮ ಲೇತೆ ಆಯೆ ಹೋ, ತುಮ್ ಭಾರತವಾಸಿ ಹಿ ಅಸುಲ್ ದೇವಿ ದೇವತಾ ಧರ್ಮಕ್ಕೆ ಹೋ. ಬಾಬಾ ತಿಳಿಸ್ತಾ ಇದ್ದರೆ ಮಕ್ಕಳೇ ನೀವೇ ಸತೋ ಪ್ರಧಾನರಾಗಿದ್ರಿ, ನಂತರ ಪುನರ್ಜನ್ಮವನ್ನು ಪಡ್ಕೊಳ್ತಾ ಬಂದ್ರಿ. ನೀವು ಭಾರತವಾಸಿಗಳದ್ದು ನಿಜವಾದದ್ದು ದೇವಿ ದೇವತಾ ಧರ್ಮದವರು ನೀವಾಗಿದ್ರಿ. ಯಹ ಬಿ ಬತ್ಲಾತೆ ಹೇ. ಈ ಮಾತನ್ನು ಬಾಬಾ ನಮಗೆ ತಿಳಿಸ್ತಾರೆ. ಪಹಲೆ ಪಹಲೆ ವರ್ಷ ಲೇನೆ ಕೌನ್ ಆಯಂಗೆ. ಎಲ್ಲ ಮೊದಲಿಗೆ ಆಸ್ತಿನ ಪಡ್ಕೊಳ್ಳೋದಕ್ಕೆ ಯಾರು ಬರ್ತಾರೆ? ಜಿನ್ಹೋನೆ ಕಲ್ಪ ಪಹಲೆ ಲಿಯಾ ಹೇ ವಹಿ ಕಹೆಂಗೆ ಬಾಬಾ ಆಪ್ಕೆ ಸಿವಾಯ್ ಹಮಾರಾ ಸಹಾಯಕ್ ಔರ್ ಕೋಯಿ ನಹಿ. ಯಾರು ಕಲ್ಪದ ಮೊದಲು ಬಾಬಾನಿಂದ ಪ್ರಾಪ್ತಿ ಮಾಡ್ಕೊಳ್ತಾರೋ ಅವರೇ ಆ ಮಕ್ಕಳೇ ಹೇಳ್ತಾರೆ, ಬಾಬಾ ನಿಮ್ಮ ವಿನಃ ನಮಗೆ ಯಾರು ಸಹಾಯಕರು ಬೇರೆ ಯಾರೂ ಇಲ್ಲ. ಬಾಪ್ ಕ್ಷಮಾ ಬಿ ತಬ್ ಕರೆಂಗೆ ಜಬ್ ಸಂಗಮ ಯುಗ್ ಹೋಗ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಯಾವಾಗ ಸಂಗಮ ಯುಗ ಇರ್ತದೋ ಆವಾಗಲೇ ನಾನು ಕ್ಷಮೆಯನ್ನು ಮಾಡ್ತೀನಿ. ಯಹ ತೋ ಬಚ್ಚೆ ಜಾನ್ತೆ ಹೇ ಕಿ ರಾವಣ್ ರಾಜ್ ಔರ್ ರಾಮ್ ರಾಜ್ ಯಹ ಹಿ ಹೋತಾ ಹೇ. ಇದು ಮಕ್ಕಳಿಗೆ ಗೊತ್ತು, ರಾಮರಾಜ್ಯ ರಾವಣನ ರಾಜ್ಯ ಎಲ್ಲ ಇಲ್ಲೇ ಇರುವುದು. ರಾವಣ್ ರಾಜ್ ಹೇ ತಬ್ ತೋ ರಾಮ್ ರಾಜ್ ಚಾತೆ ಹೇ. ಈ ಸಮಯದಲ್ಲಿ ರಾವಣನ ರಾಜ್ಯ ಇರುವ ಕಾರಣವೇ ಎಲ್ಲರೂ ರಾಮರಾಜ್ಯವನ್ನು ಇಷ್ಟಪಡ್ತಾರೆ. ತುಮ್ ಜಬ್ ಶುಭಾಬಾ ಕತೆ ಹೋ ತೋ ಬುದ್ಧಿ ನಿರಾಕಾರ ತರಫ್ ಹಿ ಜಾತಿ ಹೇ. ನೀವು ಯಾವಾಗ ಶುಭಾಬಾ ಅಂತ ಹೇಳ್ತಿರೋ ಆವಾಗ ನಿಮ್ಮ ಬುದ್ಧಿ ನಿರಾಕಾರ ತಂದೆ ಬಳಿ ಹೋಗ್ತದೆ. ನಿರಾಕಾರ ಹಿ ಯಾದಾತ ಹೇ, ನಿರಾಕಾರ ತಂದೆ ನೆನಪೇ ಬರ್ತದೆ. ಆತ್ಮ ಹಿ ಬಾಪ್ಕೋ ಪುಕಾರ್ತಿ ಹೇ, ಆತ್ಮನೇ ತಂದೆಯನ್ನು ಕರೀತದೆ. ಐಸೆ ಬಿ ನಹಿ ಕಿ ಪರಮಾತ್ಮ ಕೋಯಿ ಬೈಟ್ ಸುನಾತೆ ಹೇ, परमात्मा कोई बैठ सुनते हैं, बाप समझाते हैं ड्रामा प्लान अनुसार पतितों को पावन बनाने के लिए तो मैं शरीर में आता हूँ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಆತ್ಮನೇ ತಂದೆಯನ್ನು ಕರೆಯುವಂಥದ್ದು. ಈ ರೀತಿಯೆಲ್ಲ ಪರಮಾತ್ಮ ಏನಾದರೂ ಕೂತ್ಕೊಂಡು ಕೇಳ್ತಾರೆ ಅಂತ ಅಲ್ಲ, ಬಾಬಾ ತಿಳಿಸ್ತಾ ಇದ್ದಾರೆ ನಾನು ಡ್ರಾಮಾ ಪ್ಲಾನ್ ಅನುಸಾರವಾಗಿ ಪತಿತರನ್ನು ಪಾವನ ಮಾಡುವುದಕ್ಕೋಸ್ಕರ ಶರೀರದಲ್ಲಿ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಐಸೆ ನಹಿ ಕಿ ಪುಕಾರ್ ಸುನ್ಕರ್ ಆತಾ ಹೂँ. ಈ ರೀತಿಯಲ್ಲ ನಿಮ್ಮ ಕೂಗನ್ನು ಕೇಳಿ ನಾನು ಬರ್ತೀನಿ ಅಂತಲ್ಲ. ಭಕ್ತಿ ಜಬ್ ಪೂರಿ ಹೋತಿ ಹೇ ತಬ್ ಮುಜೆ ಆನಾ ಹಿ ಹೇ. ಯಾವಾಗ ನಿಮ್ಮದು ಭಕ್ತಿ ಪೂರ್ಣ ಆಗ್ತದೋ ಆಗ ನಾನು ಬರಲೇಬೇಕು ಅಂತಾರೆ ಬಾಬಾ. ಯಹ ಸಮಜ್ನೆ ಕಿ ಬಾತೆ ಹೇ. ಇದೆಲ್ಲ ತಿಳ್ಕೊಳ್ಳುವಂತಹ ಮಾತು. ವಹ ಸಮಯ ಆತಾ ಹೇ ಬಚ್ಚೆ ಪುಕಾರ್ನೆ ಲಗ್ತೆ ಹೇ. ಯಾವಾಗ ಸಮಯ ಬರ್ತದೋ ಆವಾಗ ಮಕ್ಕಳು ಕೂಗುವುದಕ್ಕೆ ಶುರು ಮಾಡ್ತಾರೆ. ಯಹ ತೋ ಕಹಾ ಲಿಖಾ ಹುವಾ ನಹಿ ಹೇ ಕಿ ಕಬ್ ಆಯೆಂಗೆ. ಇದಂತೂ ಎಲ್ಲೂ ಬರೆದಿಲ್ಲ ಪರಮಾತ್ಮ ಯಾವಾಗ ಬರ್ತಾರೆ ಅಂತ. ಉನ್ಹೋನೆ ಕಲ್ಪ್ ಕಿ ಆಯಿ ರಾಂಗ್ ಲಿಖ್ ದಿ ಹೇ, ಯಹ ಚಿತ್ರ ಘರ್ ಘರ್ ಮೇ ಹೋನೆ ಚಾಹಿಯೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಇನ್ನವರು ಕಲ್ಪದ ಆಯಸೆ ಬಹಳಷ್ಟು ತಪ್ಪು ಬರೆದ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಇನ್ನು ಚಿತ್ರಗಳು ಮನೆ ಮನೆಯಲ್ಲಿ ಇರಬೇಕು ಅಂತಾರೆ. ಜೋ ರೋಸ್ ದೇಕೆ ಅವ್ರು ಯಾದ್ ಕರೆ ಕಿ ಯಹ ಪಾಪ ಯಹ ದಾದಾ ಯಹ ವರ್ಷ.
ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಈ ಚಿತ್ರ ಮನೆಯಲ್ಲಿ ಮನೆಯಲ್ಲೇ ಇರಬೇಕು, ಪ್ರತಿದಿನ ಅದನ್ನು ನೋಡ್ತಾ ನೆನಪು ಮಾಡಬೇಕಾಗಿದೆ. ಇವರು ಬಾಬಾ, ಇವರು ದಾದಾ, ಮತ್ತು ಇವ್ರ ಮೂಲಕ ನಮಗೆ ಆಸ್ತಿ ಸಿಗ್ತದೆ ಅಂತ. ಬಾಪ್ कहते हैं बच्चे सतो प्रधान बनने के लिए मुझे याद करो तो काद निकल जाएगी. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಸತೋ ಪ್ರಧಾನರಾಗುವುದಕ್ಕೋಸ್ಕರ ನೀವು ನನ್ನನ್ನು ನೆನಪು ಮಾಡಿರಿ, ಆಗ ಆತ್ಮದಲ್ಲಿರುವಂಥ ಕಲ್ಮಶ ದೂರ ಆಗಿಬಿಡ್ತದೆ. ಯಹ ಯುಕ್ತಿ ಬಾಪ್ ಹಿ ಸಮझाते हैं. ಈ ಯುಕ್ತಿಯನ್ನು ಬಾಬಾನೇ ನಮಗೆ ತಿಳಿಸ್ತಾರೆ. ಯಹ ಬಾಪ್ ಭಿ कहते हैं मैं भी पुरुषार्थ करता हूँ, ಬಚ್ಚೆ ಏಕ್ ದೋ ಕೋ ಸಾವಧಾನ್ ಕರ್ ಉನ್ನತಿ ಕೋ ಪಾನಾ ಹೇ. ಈ ಬ್ರಹ್ಮ ತಂದೆನೂ ಹೇಳ್ತಾರೆ, ಮಕ್ಕಳೇ ನಾನು ಪುರುಷಾರ್ಥವನ್ನು ಮಾಡ್ತೀನಿ ಅಂತ. ಹಾಗೆ ನೀವು ಮಕ್ಕಳು ಪರಸ್ಪರ ಒಬ್ಬರಿಗೊಬ್ಬರಿಗೆ ಎಚ್ಚರಿಕೆಯನ್ನು ಕೊಟ್ಟು ಉನ್ನತಿಯನ್ನು ಹೊಂದಬೇಕಾಗಿದೆ. ಯಹ ಚಿತ್ರೋಂ ಕಿ ಸಮझानी ಬಹುತ್ ಅಚ್ಚಿ ಹೈ. ಈ ಚಿತ್ರಗಳ ಮೂಲಕ ತಿಳುವಳಿಕೆ ಕೊಡುವುದು ಬಹಳಷ್ಟು ಚೆನ್ನಾಗಿದೆ. ಶಿವಬಾಬಾ ಬ್ರಹ್ಮ ದ್ವಾರ ಸ್ಥಾಪನಾ ಕರ್ ರಹೆ ಹೇ. ಸಾಮ್ನೆ ಮಹಾಭಾರಿ ಮಹಾಭಾರತ್ ಲಡಾಯಿ ಕಡಿ ಹೇ. ಶಿವಬಾಬಾ ಬ್ರಹ್ಮರವರ ಮೂಲಕ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸಮ್ಮುಖದಲ್ಲಿ ಮಹಾಭಾರಿ ಮಹಾಭಾರತ ಯುದ್ಧನೂ ಸಹ ನಿಂತಿದೆ. ಇತ್ನೆ ಅನೇಕ ಧರ್ಮ ವಿನಾಶ ಹೋಂಗೆ, ಇಸ್ಕೆ ಲಿಯೆ ಲಡಾಯಿ ಜರೂರ್ ಚಾಹಿಯೆ. ಇಷ್ಟೆಲ್ಲ ಅನೇಕ ಧರ್ಮಗಳ ವಿನಾಶ ಆಗ್ತಾ ಬಂದಮೇಲೆ ಇದಕ್ಕೋಸ್ಕರ ಯುದ್ಧನೂ ಅವಶ್ಯವಾಗಿ ಬೇಕು. ಯಹ ಬಾತೆ ಬಚ್ಚೋಂಕೋ ಭೂಲ್ನಿ ನಹಿ ಚಾಹಿಯೆ. ಆದರೆ ಇವೆಲ್ಲ ಮಾತುಗಳನ್ನ ಮಕ್ಕಳು ಮರಿಬಾರ್ದಾಗಿದೆ. ಬರೋಬರ್ ಅಬ್ ಕಲಿಯುಗ ಘೋರ್ ಅಂಧಿಯಾರ ಹೇ, ಕಿತ್ನೆ ಡೇರ್ ಮನುಷ್ಯ ಹೇ, ಜರೂರ್ ವಿನಾಶ ಹೋನಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಅವಶ್ಯವಾಗಿ ಈಗ ಕಲಿಯುಗದ ಘೋರ ಅಂಧಕಾರ ಆಗಿದೆ, ಎಷ್ಟೆಲ್ಲ ಮನುಷ್ಯರಿದ್ದಾರೆ, ಅವಶ್ಯವಾಗಿ ವಿನಾಶನೂ ಆಗುವಂಥದ್ದಿದೆ. ಸತ್ಯುಗ್ ಮೇ ಏಕ್ ಧರ್ಮ ಹೋಗ, ಮತ್ತೆ ಸತ್ಯುಗದಲ್ಲಿ ಒಂದೇ ಧರ್ಮ ಇರ್ತದೆ. ಜರೂರ್ 84 ಜನ್ಮ ಕಾ ಚಕ್ರ ಭಿ ಉನ್ಹೋನೆ ಹಿ ಲಗಾಯ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ, ಯಾವುದು ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು, ಅವಶ್ಯವಾಗಿ ಅವರೇ 84 ಜನ್ಮದ ಚಕ್ರವನ್ನು ಸುತ್ತಿದ್ದಾರೆ. ಯಹ ತೋ ಸಹಜ ಹೈ, ಬಾಕಿ ಇತ್ನೆ ಸಬ್ ಧರ್ಮೋಂ ಕಾ ಜರೂರ್ ವಿನಾಶ ಹೋಗ. ಬಾಬಾ ತಿಳಿಸ್ತಾ ಇದ್ದಾರೆ, ಇದಂತೂ ಸಹಜವಾಗಿದೆ, ಬಾಕಿ ಇಷ್ಟೆಲ್ಲ ಧರ್ಮಗಳದು ಅವಶ್ಯವಾಗಿ ವಿನಾಶ ಆಗ್ತದೆ. ಫಿರ್ ಏಕ್ ಧರ್ಮ ಕಿ ಸ್ಥಾಪನಾ ಬರೋಬರ್ ಹೋ ರಹಿ ಹೈ. ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ, ಒಂದೇ ಧರ್ಮದ ಸ್ಥಾಪನೆ ಅವಶ್ಯವಾಗಿ ಆಗ್ತಾ ಇದೆ. ಸರ್ವಕ ಸದ್ಗತಿದಾತ ಬಾಪ್ ಹೇ. ಆದರೆ ಸರ್ವರ ಸದ್ಗತಿದಾತ ತಂದೆ ಆಗಿದ್ದಾರೆ. ಬಾಪ್ ಸೇ ಹಿ ಬಚ್ಚೋಂಕೋ ವರ್ಷ ಮಿಲ್ತಾ ಹೇ. ತಂದೆಯಿಂದಲೇ ಮಕ್ಕಳಿಗೆ ಆಸ್ತಿ ಸಿಗ್ತದೆ. ಬಚ್ಚೆ ಜಾನ್ತೆ ಹೇ ಹಮ್ ಜೋ ಯಹ ಪಢಾಯಿ ಪಡ್ತೆ ಹೇ ವಹ ಭವಿಷ್ಯ 21 ಜನ್ಮ ಕೆ ಲಿಯೆ ಪಡ್ತೆ ಹೇ. ನಿಮಗೆ ಮಕ್ಕಳಿಗೆ ಗೊತ್ತು, ನಾವೇನೀಗ ಶಿಕ್ಷಣವನ್ನು ಓದ್ತಾ ಇದ್ದೀವೋ ಇದು ಭವಿಷ್ಯ 21 ಜನ್ಮಗಳಿಗೋಸ್ಕರ ಓದ್ತಾ ಇದ್ದೇವೆ. ಭಗವಾನ್ ವಾಚ್ ಮೇ ತುಮಕೋ ಪಢಾಕರ್ 21 ಜನ್ಮ ಕೆ ಲಿಯೆ ಸ್ವರ್ಗ ಕಾ ಮಾಲಿಕ್ ಬನಾತಾ ಹೂಂ. ಭಗವಾನ್ ವಾಚ್ ಆಗಿದೆ, ನಾನು ನಿಮಗೆ ಶಿಕ್ಷಣವನ್ನು ಓದಿಸಿ 21 ಜನ್ಮಗಳಿಗೋಸ್ಕರ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀನಿ. ಸೂರ್ಯವಂಶಿ ಚಂದ್ರವಂಶಿ ಘರಾನೆ ಕಿ ಬರೋಬರ್ ಸ್ಥಾಪನಾ ಹೋತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸೂರ್ಯವಂಶಿ ಚಂದ್ರವಂಶಿ ಮನೆತನದ ಸ್ಥಾಪನೆ ಅವಶ್ಯವಾಗಿ ಆಗ್ತದೆ. ಜೋ ಜಿತ್ನಾ ಪುರುಷಾರ್ಥ ಕರೇಗಾ ಉತ್ನಾ ಊಂಚ್ ಪದ್ ಪಾಯೇಗಾ. ತೋ ಶಿವ ಬಾಬಾ ಕಹತೆ ಹೇ ಇನ್ ಮದರ್ ಫಾದರ್ ಕೋ ಫಾಲೋ ಕರೋ. ಬಾಬಾ ತಿಳಿಸ್ತಾ ಇದ್ದಾರೆ, ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೋ ಅಷ್ಟು ಉನ್ನತ ಪದವಿಯನ್ನು ಪಡ್ಕೊಳ್ತಾರೆ. ಅದಕ್ಕೋಸ್ಕರ ಶಿವ ಬಾಬಾ ಹೇಳ್ತಾ ಇದ್ದಾರೆ, ಈ ಮಾತ್ ಪಿತಾರವರನ್ನು ನೀವು ಅನುಸರಿಸ್ರಿ ಅಂತ. उन्हों को सूक्ष्मोतन वैकुंठ में भी देखते हो. ಈ ಮಾತ್ ಪಿತಾರವ್ರನ್ನ ಸೂಕ್ಷ್ಮೋತನದಲ್ಲಿ ಅಥವಾ ವೈಕುಂಠದಲ್ಲಿನೂ ನೀವು ನೋಡ್ತೀರಿ. ಅಪ್ನೆ ಕೋ ಭಿ ದೇಖ್ತೆ ಹೋ ಹಮ್ ಭಿ ಮಹಾರಾಜ ಮಹಾರಾಣಿ ಬಂತೆ ಹೇ. ನಿಮ್ಮನ್ನು ನೀವು ನೋಡ್ಕೊಳ್ತೀರಿ, ನಾವು ಮುಂದೆ ಮಹಾರಾಜ ರಾಣಿ ಆಗ್ತೀವಿ ಅಂತ. ವೈಕುಂಠ ಕಾ ಭಿ ಸಾಕ್ಷಾತ್ಕಾರ ಹೋತಾ ಹೇ. ಇನ್ನು ವೈಕುಂಠದ ಸಾಕ್ಷಾತ್ಕಾರವೂ ಆಗ್ತದೆ. ಮಾನ್ತೆ ಭಿ ಹೇ ಬರೋಬರ್ ಭಾರತ್ ವೈಕುಂಠ ಶ್ರೀಕೃಷ್ಣಪುರಿ ತಿ. ಇದನ್ನು ಮಾನ್ಯತೆನೂ ಮಾಡ್ತಾರೆ. ಭಾರತ ವೈಕುಂಠ ಆಗಿತ್ತು, ಶ್ರೀಕೃಷ್ಣಪುರಿ ಆಗಿತ್ತು. ಆಜ್ ಕಂಸಪುರಿ ಹೇ ಕಲ್ ಕೃಷ್ಣಪುರಿ ಹೋಗಿ. ಇವತ್ತು ಕಂಸಪುರಿ ಇದೆ, ನಂತರ ನಾಳೆ ಕೃಷ್ಣಪುರಿ ಆಗ್ತದೆ. ರಾತ್ ಬದಲ್ ದಿನ್ ಹೋನಾ ಹೇ. ರಾತ್ರಿ ಬದಲಾಗಿ ಹಗಲು ಆಗುವಂಥದ್ದಿದೆ. ಯಹ ಹೇ ಅಂಧಕಾರ ಬೇಹದ್ ಕಾ ದಿನ್ ಔರ್ यह है आधा कल्प बेहद का दिन और आधा कल्प बेहद की रात. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇದಾಗಿದೆ ಅರ್ಧ ಕಲ್ಪ ಬೇಹದ್ದಿನ ಹಗಲು ಮತ್ತು ಅರ್ಧ ಕಲ್ಪ ಬೇಹದ್ದಿನ ರಾತ್ರಿ. ಅಂಧಿಯಾರೆ ಮೇ
ಟೋಕ್ರೆ ಹಿ ಖಾತೆ ರಾತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಅಂಧಕಾರದಲ್ಲಿ ಎಲ್ಲರೂ ಪೆಟ್ಟು ತಿಂತಾ ಇರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಬ್ರಹ್ಮ ಕಿ ರಾತ್ ಸೋ ಬ್ರಾಹ್ಮಣೋ ಕಿ ರಾತ್. ಬ್ರಹ್ಮನ ರಾತ್ರಿ ಅಂದ್ರೇ ಬ್ರಾಹ್ಮಣರ ರಾತ್ರಿ. ಫಿರ್ ತುಮ್ ಬ್ರಾಹ್ಮಣ ಸೆ ದೇವತಾ ಬಂತೆ ಹೋ. ಮುಂದೆ ನೀವೇ ಬ್ರಾಹ್ಮಣರಿಂದ ದೇವತೆಗಳಾಗ್ತೀರಿ. ಸತ್ಯುಗ್ ಮೇ ಬ್ರಾಹ್ಮಣ ಹೋತೆ ನಹಿ ದೇವತಾ ಹೋತೆ ಹೇ. ಆದರೆ ಸತ್ಯುಗದಲ್ಲಿ ಬ್ರಾಹ್ಮಣರಿರೋದಿಲ್ಲ, ದೇವತೆಗಳಿರ್ತಾರೆ. ಯಹ ಭಿ ಬಚ್ಚೆ ಜಾನ್ತೆ ಹೇ ಭಾರತ ಪವಿತ್ರ ರಾಜಸ್ಥಾನ್ ತಾ ಫಿರ್ ಅಪವಿತ್ರ ರಾಜಸ್ಥಾನ್ ಬನಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಇದು ನಿಮ್ಗೆ ಗೊತ್ತು, ಭಾರತ ಒಂದು ಸಮಯದಲ್ಲಿ ಪವಿತ್ರ ರಾಜಸ್ಥಾನ ಆಗಿತ್ತು, ಈಗ ನಂತರ ಅಪವಿತ್ರ ರಾಜಸ್ಥಾನ ಆಗಿದೆ. ಭಾರತ ಸದೈವ್ ರಾಜಸ್ಥಾನ್ ರಹಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಭಾರತ ಸದಾ ರಾಜಸ್ಥಾನ ಆಗಿನೇ ಇದೆ. ರಾಜಾಯಿ ಚಲ್ತಿ ಆತಿ ಹೇ ಔರ್ ಧರ್ಮ ವಾಲೋಂ ಕಿ ಶುರು ಸೆ ಹಿ ರಾಜಾಯಿ ನಹಿ ಚಲ್ತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಿಮ್ಮದು ರಾಜ್ಯ ನಡೀತಾನೆ ಬರ್ತದೆ, ಆದರೆ ಅನ್ಯ ಧರ್ಮದವ್ರದ್ದು ಆರಂಭದಿಂದಲೇ ರಾಜ್ಯ ನಡೆಯೋದಿಲ್ಲ. ಭಗವಾನ್ ಹಿ ರಾಜಾಯಿ ಸ್ಥಾಪನ್ ಕರ್ತೆ ಹೇ, ಭಗವಾನ್ ಹಿ ಆಕರ್ ರಾಜ್ಯೋಗ್ ಸಿಕ್ಲಾತೆ ಹೇ. ಭಗವಂತನೇ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ, ಭಗವಂತನೇ ಬಂದು ರಾಜ್ಯೋಗವನ್ನು ಕಲಿಸ್ತಾರೆ. ವಹ ಹೇ ನಿರಾಕಾರ ಜ್ಞಾನ ಕಾ ಸಾಗರ್, ಸುಖ ಕಾ ಸಾಗರ್, ಶಾಂತಿ ಕಾ ಸಾಗರ್, ಆನಂದ ಕಾ ಸಾಗರ್. ತುಮ್ ಜಾನ್ತೆ ಹೋ ಬಾಬಾ ಸೆ ಹಮ್ಕೋ ವರ್ಷ ಮಿಲ್ ರಹಾ ಹೇ. ಅವರು ನಿರಾಕಾರ ಆಗಿದ್ದಾರೆ, ಜ್ಞಾನ ಸಾಗರ, ಸುಖ ಸಾಗರ, ಶಾಂತಿ ಸಾಗರ, ಆನಂದ ಸಾಗರ ಆಗಿದ್ದಾರೆ. ನಿಮಗೆ ಗೊತ್ತು ಬಾಬಾನಿಂದ ನಮಗೆ ಆಸ್ತಿ ಸಿಗ್ತಾ ಇದೆ. ಜರೂರ್ ಹಮಾರೆ ಪುರುಷಾರ್ಥ ಕಿ ದೇರಿ ಹೇ. ಆದರೂ ನಮ್ದು ಇನ್ನೂ ಪುರುಷಾರ್ಥದ ತಡ ಇದೆ, ಅವಶ್ಯವಾಗಿ ನಮ್ಮದು ಪುರುಷಾರ್ಥದಲ್ಲಿ ತಡ ಇದೆ. ಜಿತ್ನಾ ಜೋ ಪುರುಷಾರ್ಥ ಕರೆಂಗೆ जितना रास्ता बताएंगे. बाप कहते हैं मुझ बाप को याद करो तो तुम पतित से पावन बन पावन दुनिया के मालिक बन जाएंगे. कितना सहज है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಎಷ್ಟು ಪುರುಷಾರ್ಥ ಮಾಡ್ತಿರೋ, ಎಷ್ಟು ಮಾರ್ಗವನ್ನು ತೋರಿಸ್ತಿರೋ ಅಷ್ಟು ಉನ್ನತ ಪದವಿ ಸಿಗ್ತದೆ ಅಂತಾರೆ ಬಾಬಾ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳ ತಂದೆಯಾದ ನೀವು ನನ್ನನ್ನು ನೆನಪು ಮಾಡೋದ್ರಿಂದ ಪತಿತರಿಂದ ಪಾವನರಾಗಿ ಪಾವನ ಜಗತ್ತಿಗೆ ನೀವು ಮಾಲೀಕರಾಗ್ಬಿಡ್ತೀರಿ. ಇದು ಎಷ್ಟು ಸಹಜವಾದಂತಹ ಮಾತು ಅಂತಾರೆ ಬಾಬಾ. ಲೌಕಿಕ ಮಾಪ್ ಧ್ಯಾನ್ ಮೇ ಅಗರ್ ಹೇ ತೋ ಬಚ್ಚೋಂ ಕೋ ಬಿ ಆಪ್ ಸಮಾನ್ ಬನಾನಾ ಪಡೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಲೌಕಿಕ ತಂದೆ ತಾಯಿಗಳು, ಲೌಕಿಕ ಮಾತಪಿತಾರವರು ಒಂದು ವೇಳೆ ಜ್ಞಾನದಲ್ಲಿದ್ದಾರಂದರೆ ಮಕ್ಕಳನ್ನು ಸಹ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಬೇಕು. ಮಾ ಬಾಪ್ ಸಚ್ಚಿ ಕಮಾಯಿ ಕರ್ತೆ ಹೇ ತೋ ಬಚ್ಚೋಂ ಕೋ ಸಚ್ಚಿ ಕಮಾಯಿ ಕರಾನಿ ಚಾಹಿಯೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಾತಪಿತಾರವರು ನೀವು ಸತ್ಯ ಸಂಪಾದನೆಯನ್ನು ಮಾಡ್ಕೊಳ್ತೀರಿ ಅಂದರೆ ನಿಮ್ಮ ಮಕ್ಕಳಿಗೂ ಸಹ ನೀವು ಸತ್ಯ ಸಂಪಾದನೆಯನ್ನು ಮಾಡಿಸ್ಬೇಕಾಗಿದೆ. कोई बच्चे अच्छे होते हैं, कहते हैं हम रूहानी पढ़ाई पढ़कर घर घर में यह पैगाम देते रहेंगे. ಬಾಬಾ ತಿಳಿಸ್ಕೊಡ್ತಿದ್ರೆ ಕೆಲವು ಮಕ್ಕಳು ಬಹಳಷ್ಟು ಒಳ್ಳೆಯ ಮಕ್ಕಳು ಇರ್ತಾರೆ, ಅವ್ರು ಹೇಳ್ತಾರೆ ನಾವು ಈ ಆತ್ಮಿಕ ಶಿಕ್ಷಣವನ್ನು ಓದಿ ಮನೆ ಮನೆಗೂ ಸಂದೇಶವನ್ನು ಕೊಡ್ತಾ ಇರ್ತೀವಿ ಅಂತ. बाप भी कहते हैं कि पैगंबर और मैसेंजर मैं हूँ, तुमको मैसेज देता हूँ कि घर चलो. और धर्म स्थापक तो सिर्फ आकर अपना अपना धर्म स्थापन करते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾನೇ ಪೈಗಂಬರ್ ಮೆಸೆಂಜರ್ ನಾನೇ ಆಗಿದ್ದೀನಿ. ನಾನು ನಿಮಗೆ ಮೆಸೇಜನ್ನು ಕೊಡ್ತೀನಿ, ಈ ಸಂದೇಶವನ್ನು ಕೊಡ್ತೀನಿ, ಮನೆಗೆ ನಡೀರಿ. ಯಾಕೆಂದರೆ ಮನೆಗೆ ನಡೀರಿ ಅನ್ನುವಂಥ ಸಂದೇಶ ನಾನು ಕೊಡ್ತೀನಿ ಅಂತಾರೆ ಬಾಬಾ. ಆದರೆ ಧರ್ಮಸ್ಥಾಪಕರು ಕೇವಲ ಬಂದು ತಮ್ಮ ತಮ್ಮ ಧರ್ಮದ ಸ್ಥಾಪನೆಯನ್ನು ಮಾಡ್ತಾರಷ್ಟೇ. ಮೇ ಸಬ್ಕೋ ಮೆಸೇಜ್ ದೇತಾ ಹೂಂ ಕಿ ಅಬ್ ವಾಪಸ್ ಚಲ್ನಾ ಹೇ. ಆದರೆ ನಾನೀಗ ಎಲ್ಲರಿಗೂ ಸಂದೇಶವನ್ನು ಕೊಡ್ತೀನಿ, ಈಗ ವಾಪಸ್ಸು ಮನೆಗೆ ಹೋಗಬೇಕು ಅಂತ. ಯಹ ದುನಿಯಾ ಅಬ್ ರಹನೆಗೆ ಲಾಯಕ್ ನಹಿ ಹೇ. ಯಾಕೆಂದರೆ ಈ ಜಗತ್ತು ಇರುವುದಕ್ಕೆ ಯೋಗ್ಯ ಇಲ್ಲ. ಮುझे ಯಾದ್ ಕರೋ ತೋ ಪಾವನ್ ಬನ್ ಜಾಯೆಂಗೆ. ಆದರೆ ನೀವೀಗ ನನ್ನನ್ನು ನೆನಪು ಮಾಡಿದರೆ ಪಾವನರಾಗ್ಬಿಡ್ತೀರಿ. ತುಮ್ ಪಾವಂತೆ ಫಿರ್ ರಾವಣನೆ ಪತಿತ್ ಬನಾಯಾ ಹೇ. ಬಾಬಾ ತಿಳಿಸ್ತಾ ಇದ್ದರೆ ನೀವು ಪಾವನರಾಗಿದ್ರಿ, ಮತ್ತೆ ರಾವಣ ನಿಮ್ಮನ್ನು ಪತಿತರನ್ನಾಗಿ ಮಾಡಿದ್ದಾನೆ. ಮೇ ಫಿರ್ ಪಾವನ್ ಬನಾನೆ ಆಯಾ ಹೂಂ. ಆದರೆ ಬಾಬಾ ಹೇಳ್ತಾ ಇದ್ದರೆ, ಮಕ್ಕಳೇ ನಾನು ನಿಮ್ಮನಿಗೆ ಪುನಃ ಪಾವನ ಮಾಡೋದಕ್ಕೆ ಬಂದಿದ್ದೇನೆ. ತೋಡೆ ಸಮಯ ಮೇ ಹಿ ಯಹ ಬಾಂಬ್ ಸಾದಿ ಚಲೆಂಗೆ ತೋ ಸಮझेंगे ಯಹ ವಹಿ ಮಹಾಭಾರತ್ ಲಡಾಯಿ ಹೇ.
ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಸ್ವಲ್ಪ ಸಮಯದಲ್ಲಿ ಈ ಬಾಂಬ್ಸ್ ಇತ್ಯಾದಿಯನ್ನು ಹಾಕಿದ್ರು ಅಂದರೆ ತಿಳ್ಕೊಳ್ತಾರೆ ಇದೇ ಆ ಮಹಾಭಾರತ ಯುದ್ಧ ಅಂತ. ತೋ ಜರೂರ್ ಭಗವಾನ್ ಭಿ ಹೋಗಾ. ಮಹಾಭಾರತ ಯುದ್ಧ ಅಂದಮೇಲೆ ಅವಶ್ಯವಾಗಿ ಆ ಸಮಯದಲ್ಲಿ ಭಗವಂತನೂ ಇರಲೇಬೇಕು. ಪರಂತು ವಹ ಸಮಸ್ತೆ ಹೇ ಗೀತಾ ಕಾ ಭಗವಾನ್ ಶ್ರೀಕೃಷ್ಣ ಹೇ. ಕಿತ್ನೆ ಮೂಂಚ್ ಹೇ. ಆದರೆ ಅವ್ರು ತಿಳ್ಕೊಂಡಿದ್ದಾರೆ ಗೀತೆಯ ಭಗವಂತ ಶ್ರೀಕೃಷ್ಣ ಅಂತ. ಅಂದಮೇಲೆ ಎಷ್ಟೆಲ್ಲ ಗೊಂದಲ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮೂಂಜೆ ನಹಿ ಹೋತೆ ತೋ ಭಗವಾನ್ ಕೋ ಆನೆ ಕಿ ಕ್ಯಾ ದರ್ಕಾರ್. ಇಷ್ಟೆಲ್ಲ ಗೊಂದಲದಲ್ಲಿ ಬರಲಿಲ್ಲ ಅಂದರೆ ಭಗವಂತ ಬರುವಂಥ ಅವಶ್ಯಕತೆ ಆದರೂ ಏನಿರುತ್ತೆ ಅಂತಾರೆ ಬಾಬಾ. ಭಕ್ತಿ ಮಾರ್ಗ ಕೋ ಭೂಲ್ ಭುಲೈಯಾ ಕಾ ಖೇಲ್ ಕಹಾ ಜಾತಾ ಹೇ. ಅಬ್ ಬಾಪ್ कहते हैं मुझे याद करने से सब भूले खत्म हो जाएगी. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಭಕ್ತಿ ಮಾರ್ಗಕ್ಕೆ ಮರೆಸುವಂತಹ ಆಟ ಅಂತ ಹೇಳಲಾಗ್ತದೆ. ಆದರೆ ಬಾಬಾ ಹೇಳ್ತಾ ಇದ್ದರೆ ಮಕ್ಕಳೇ ನನ್ನನ್ನು ನೀವು ನೆನಪು ಮಾಡೋದ್ರಿಂದ ಎಲ್ಲ ತಪ್ಪುಗಳು ನಿಮ್ಮದು ಸಮಾಪ್ತಿ ಆಗಿಬಿಡ್ತವೆ. ಹಾಗೆ ಅಪ್ನೆ ಕೋ ದೇಹ ಸಮಸ್ತಿತೆ ಅಬ್ ಅಪ್ನೆ ಕೋ ದೇಹಿ ಸಮಸ್ತೆ ಹೋ. ಬಾಬಾ ಹೇಳ್ತಾ ಇದ್ದರೆ ಮಕ್ಕಳೇ ಮೊದಲು ನಿಮ್ಮನ್ನು ನೀವು ದೇಹ ಅಂತ ತಿಳ್ಕೊಂಡಿದ್ರಿ, ಈಗ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ತೀರಿ. ಯಹ ಸಾವಧಾನಿ ಬಾಪಿ ದೇತೆ ಹೇ ಕಿ ಬಚ್ಚೋ ದೇಹಿ ಅಭಿಮಾನಿ ಬನೋ. ಆ ಮಕ್ಕಳೇ ಆತ್ಮಾಭಿಮಾನಿಗಳಾಗ್ರಿ ಅನ್ನುವಂಥ ಎಚ್ಚರಿಕೆಯನ್ನು ಬಾಬಾನೇ ಕೊಡ್ತಾರೆ. ಯಹ ತುಮ್ ಬಾಪ್ಗೆ ಸಮ್ಮುಖ ಬೇಟೆ ಹೋ. ವಹ ಸೆಂಟರ್ ಪರ್ ಬಚ್ಚಿಯ ಬೈಟ್ ಸಮझाएगी कि ಶಿವ ಬಾಬಾ ಎಸ್ಸೆ ಕಾತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಮಕ್ಕಳೇ ಇಲ್ಲಿ ನೀವು ಡೈರೆಕ್ಟಾಗಿ ಸಮ್ಮುಖದಲ್ಲೇ ಕೂತ್ಕೊಂಡಿದ್ದೀರಿ, ಆದರೆ ಸೆಂಟ್ರ್ಗಳಲ್ಲಿ ಮಕ್ಕಳು ಓದಿಸ್ಬೇಕಾದ್ರೆ ಶಿವ ಬಾಬಾ ಹೇಳ್ತಾರೆ ಶಿವ ಬಾಬಾ ಎಸ್ಸೆ ಕಾತೆ ಹೇ, ಶಿವ ಬಾಬಾ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ತಿಳಿಸ್ತಾರೆ. ಆದರೆ ಯಹ ತೋ ಡೈರೆಕ್ಟ್ ಬಾಪ್ ಕಾತೆ ಹೇ ಮೇ ಆತ್ಮಾವು ಸೆ ಬೈಟ್ ಬಾತ್ ಕರ್ತಾ ಹೂँ. ಆದರೆ ಇಲ್ಲಿ ಬಾಬಾ ಡೈರೆಕ್ಟ್ ಹೇಳ್ತಾ ಇದ್ದಾರೆ ನಾನು ನಿಮಗೆ ಆತ್ಮಗಳ ಜೊತೆಗೆ ಕೂತ್ಕೊಂಡು ಮಾತನಾಡ್ತಾ ಇದ್ದೀನಿ. ತುಮ್ ಬಚ್ಚೆ ಜಾನ್ತೆ ಹೋ ಬಾಪಾ ಇನ್ ದ್ವಾರ ಹಮ್ಕೋ ಸಮझा ರಹೆ ಹೇ. ನಿಮಗೆ ಮಕ್ಕಳಿಗೂ ಗೊತ್ತು ಶಿವ ಬಾಬಾ ಇವ್ರ ಮೂಲಕ ನಮಗೆ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. ಯಹ ಬಡಾ ಕಲ್ಯಾಣಕಾರಿ ಮೇಳ ಹೇ. ಇದು ಬಹಳಷ್ಟು ಕಲ್ಯಾಣಕಾರಿ ಮೇಳ ಆಗಿದೆ. ಬಾಪ್ ಕತೆ ಹೇ ನಿರಂತರ ಮುझे ಯಾದ್ ಕರೋ. ಆದರೆ ಬಾಬಾ ಹೇಳ್ತಾ ಇದ್ದರೆ ಮಕ್ಕಳೇ ನಿರಂತರ ನನ್ನನ್ನು ನೀವು ನೆನಪು ಮಾಡಿ. ಬಾಬಾ ಸೆ ಹಮ್ಕೋ ಸ್ವರ್ಗ ಕಾ ವರ್ಸ ಲೇನಾ ಹೇ. ಇನ್ನು ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ಪಡ್ಕೊಳ್ಬೇಕಾಗಿದೆ. ಬಾಪ್ ಅವ್ರ ಸ್ವರ್ಗಕ್ಕೂ ಯಾದ್ ಕರ್ನಾ ಹೇ. ತಂದೆ ಮತ್ತು ಸ್ವರ್ಗವನ್ನು ನೆನಪು ಮಾಡಬೇಕಾಗಿದೆ. ಕೊಯ್ ಬಿ ವಿಕರ್ಮ ನಹಿ ಕರ್ನಾ ಹೇ. ಯಾವ ಪಾಪಕರ್ಮಗಳನ್ನು ಮಾಡಬಾರ್ದಾಗಿದೆ. ಅಗರ್ ವಿಕರ್ಮ ಕರೆಂಗೆ ತೋ ಸೌಗುಣ ಬನ್ ಜಾಯೇಗಾ. ಆದರೆ ಒಂದು ವೇಳೆ ನೀವು ವಿಕರ್ಮವನ್ನು ಮಾಡಿದರೆ, ಪಾಪಕರ್ಮವನ್ನು ಮಾಡಿದರೆ ಅದಕ್ಕೆ 100 ಪಟ್ಟು ಆಗಿಬಿಡ್ತದೆ ಅಂತಾರೆ ಬಾಬಾ. ವಿಕರ್ಮ ಕರಾನೆ ವಾಲಿ ಹೇ ಮಾಯಾ, ಉಸ್ ಪರ್ ಜೀತ್ ಪಾನಿ ಹೇ, ಇಸ್ಲಿಯೇ ಹನುಮಾನ್ ಮಹಾವೀರ್ ಕಿ ಕಥಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಪಾಪಕರ್ಮವನ್ನು ಮಾಡಿಸುವಂಥದ್ದು ಮಾಯೆಯಾಗಿದೆ. ಅದಕ್ಕೋಸ್ಕರ ಅದ್ರ ಮೇಲೆ ನೀವು ಜಯ ಗಳಿಸಬೇಕಾಗಿದೆ. ಅದಕ್ಕೋಸ್ಕರ ಹನುಮಂತನಿಗೆ ಮಹಾವೀರ ಎನ್ನುವಂತಹ ಒಂದು ಮಾತನ್ನು ಹೇಳಲಾಗ್ತದೆ. ಹನುಮಾನ್ ಮಹಾವೀರ್ ಕಿ ಕಥಾ ಹೇ. ಅದಕ್ಕೋಸ್ಕರ ಹನುಮಂತ ಮಹಾವೀರನ ಕಥೆಯನ್ನು ಸಹ ಮಾಡಲಾಗಿದೆ. ತುಮ್ ಹನುಮಾನ್ ಮಹಾವೀರ್ ಹೋನಾ. ಬಾಬಾ ಹೇಳ್ತಾ ಇದ್ರೆ ನೀವೆಲ್ಲರೂ ಹನುಮಂತ ಮಹಾವೀರರಾಗಿದ್ದೀರಲ್ವಾ. ಹಮ್ ತೋ ಬಾಬಾಕ್ಕೆ ಬನ್ ಗಯೇ. ಯಾಕಂದರೆ ನಾವಂತೂ ಬಾಬಾನ ಮಕ್ಕಳಾಗ್ಬಿಟ್ಟಿದ್ದೀವಿ. ಮಾಯಾಸೆ ಹಾರ್ ನಹಿ ಸಕ್ತೆ. ನಾವೆಲ್ಲರೂ ಮಹಾವೀರರು, ಹನುಮಂತರಾಗಿದ್ದೀವಿ, ಬಾಬನ ಮಕ್ಕಳಾಗಿದ್ದೀವಿ. ಅಂದಮೇಲೆ ಮಾಯೊಂದಿಗೆ ಎಂದೂ ಸೋಲುವುದಕ್ಕೆ ಸಾಧ್ಯ ಇಲ್ಲ. ತೋ ಬಾಬಾಕ್ಕೋ ಯಾದ್ ಕರ್ತೆ ಕರ್ತೆ ಸೇ ಸತೋ ಪ್ರಧಾನ್ ವಿಕರ್ಮಾಚಿತ್ ಬನ್ ಜಾಯೆಂಗೆ. ಹಾಗಾದರೆ ಬಾಬಾ ನೆನಪು ಮಾಡ್ತಾ ಮಾಡ್ತಾ ಸತೋ ಪ್ರಧಾನರು ವಿಕರ್ಮಾಚಿತ್ ಆಗಿಬಿಡ್ತೀವಿ. ನಹಿ ಬನೆಂಗೆ ತೋ ಊಂಚ್ ಪದ್ ಅಪ್ನಾ ಪದ್ ಭ್ರಷ್ಟ ಕರೆಂಗೆ. ಒಂದು ವೇಳೆ ತಂದೆ ಹೇಳಿದ ಹಾಗೆ ತಂದೆ ನನ್ನ ನೆನಪನ್ನು ಮಾಡಲಿಲ್ಲ, ತಂದೆ ಹೇಳದಂಗೆ ಮಾಡಲಿಲ್ಲ ಅಂದರೆ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ನೀವು ಪದ್ ಭ್ರಷ್ಟ ಕರೆಂಗೆ, ನಿಮ್ಮ ಪದವಿಯನ್ನು ನೀವು ಭ್ರಷ್ಟ ಮಾಡ್ಕೊಳ್ತೀರಿ. पुरुषार्थी बच्चे जो होते हैं वह अपने जीवन पर तरस खाते हैं. ಯಾರು ಪುರುಷಾರ್ಥಿ ಮಕ್ಕಳು ಇರ್ತಾರೋ ಅವರು ತಮ್ಮ ಬಗ್ಗೆನೇ ತಾವು ಕರುಣೆ ದಯೆಯನ್ನು ತೋರ್ಕೊಳ್ತಾರೆ. ಕುಚ್ ಭಿ ಹೋ ಜಾಯೆ ಯಾದ್ ಕಿ ಯಾತ್ರಾ ಮೇ रहेंगे, ಅಚ್ಚಲ್ ಅಡೋಲ್ ಸ್ಥಿರ್ रहेंगे. ಅವರು ಈ ರೀತಿ ವಿಚಾರ ಮಾಡ್ತಾರೆ. ಏನೇ ಆದರೂ ನಾವು ಬಾಬಾ ನೆನಪಿನಲ್ಲೇ ಇರ್ತೀವಿ, ಅಚ್ಚಲ ಅಡೋಲ ಇರ್ತೀವಿ. ವಿನಾಶ ತೋ ಹೋನಾ ಹಿ ಹೈ. ಆದರೆ ವಿನಾಶ ಅಂತೂ ಆಗುವಂಥದ್ದೇ ಇದೆ. ಸಬ್ಕೆ ಕಾಕಾ ಚಾಚಾ ಮಾಮಾ ಗುರು ಗೋಸಾಯಿ ಆದಿ ಸಬ್ ಖತಮ್ ಹೋ ಜಾತೆ ಹೇ.
ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಎಲ್ಲರ ಕಾಕ ಚಾಚಾ ಮಾಮ ಗುರು ಗೊಸಾಯಿ ಯಾರೆಲ್ಲ ಇದ್ದಾರೋ ಎಲ್ಲರೂ ಸಮಾಪ್ತಿಯಾಗಿಬಿಡ್ತಾರೆ. ಸದ್ಗುರು ಖಾತೆ ಹೇ ಮೇ ತುಮಕೋ ಸಾಥ್ ಲೇ ಜಾನೆ ವಾಲಾ ಹೂಂ. ಅವರೆಲ್ಲ ಸಮಾಪ್ತಿಯಾಗುವಂಥವ್ರೆ. ಆದರೆ ಸದ್ಗುರು ತಂದೆ ಹೇಳ್ತಾ ಇದ್ರೆ, ಮಕ್ಕಳೇ ನಾನು ಬಂದಿರುವುದು ನಿಮ್ಮನ್ನು ನನ್ನ ಜೊತೆಗೆ ವಾಪಸ್ ಕರ್ಕೊಂಡು ಹೋಗುವುದಕ್ಕೋಸ್ಕರ. ಮನುಷ್ಯ ತೋ ಬಿಲ್ಕುಲ್ ಅಂಧ್ಯಾರೆ ಮೇ ಹೇ, ತುಮ್ ಜಾನ್ತೆ ಹೋ ಶಿವಬಾಬಾ ಹಮ್ಕೋ ಸಾಥ್ ಲೇ ಜಾಯೆಂಗೆ. ಆದರೆ ಇವತ್ತು ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ಆದರೆ ನಿಮಗೆ ಮಕ್ಕಳಿಗೆ ಗೊತ್ತು, ಶಿವಬಾಬಾ ನಮ್ಮನ್ನು ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಕಾತೆ ಹೇನಾ ಕಾಲ್ ಖಾ ಗಯಾ. ಅದಕ್ಕೋಸ್ಕರ ಹೇಳ್ತಾರೆ ಮೃತ್ಯು ಅವರನ್ನು ಕಬಳಿಸ್ತು ಅಂತ. ಪರಂತು ಮೇ ತೋ ತುಮಕೋ ಶಾಂತಿಧಾಮ್ ಮೇ ಲೇ ಜಾತಾ ಹೂಂ. ಆದರೆ ಬಾಬಾ ಹೇಳ್ತಾ ಇದ್ರೆ, ಮಕ್ಕಳೇ ನಾನಂತೂ ನಿಮ್ಮನ್ನು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ. ಆತ್ಮ ಶರೀರ್ ಚೋಡ್ ಚಲಿ ಜಾತಿ ಹೇ, ಕಾಲ್ ನಹಿ ಲೇ ಜಾತಿ ಹೇ, ಆತ್ಮ ಕೋ ನಿಕಲ್ನಾ ಹೋತಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಆತ್ಮ ಶರೀರವನ್ನು ಬಿಟ್ಟು ಹೋಗ್ತದೆ. ಮೃತ್ಯು ಅಥವಾ ಕಾಲ ನಿಮ್ಮನ್ನು ತೆಗೆದುಕೊಂಡು ಹೋಗೋದಿಲ್ಲ ಅಂತಾರೆ ಬಾಬಾ. ಆತ್ಮಕ್ಕೋ ನಿಕಲ್ನಾ ಹೋತಾ ಹೇ, ಆತ್ಮ ಶರೀರವನ್ನು ಬಿಟ್ಟು ಹೋಗಬೇಕಾಗ್ತದೆ. ಅಬ್ ತೋ ಮೇ ಖುದ್ ಆಯಾ ಹೂಂ ತುಮಕೋ ವಾಪಸ್ ಲೇ ಜಾನೆ. ಬಾಬಾ ತಿಳಿಸ್ತಾ ಇದ್ರೆ, ಮಕ್ಕಳಿಗೆ ನಾನು ಸ್ವಯಂ ಬಂದಿದ್ದೀನಿ ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೋಸ್ಕರ. ಬಾಬಾ ಕೊಯ್ ಮಾರ್ನೆ ಆಯಾ ಹೇ ಕ್ಯಾ? ಹಾಗಾದರೆ ಬಾಬಾ ಯಾರನ್ನಾದರೂ ಸಾಯಿಸೋದಕ್ಕೆ ಬಂದಿದ್ದಾರಾ? ನಹಿ, ಇಲ್ಲ. ತುಮಕೋ ಪುರಾಣ ಶರೀರ ಚೋಡ್ನಾ ಹೇ. ಆದರೆ ನೀವೀಗ ಹಳೆಯ ಶರೀರವನ್ನು ಬಿಡಬೇಕಾಗಿದೆ. ಆತ್ಮ ತಮೋ ಪ್ರಧಾನ ಸೆ ಸತೋ ಪ್ರಧಾನ ಹೋನಿ ಹೇ. ಆತ್ಮ ಈಗ ತಮೋ ಪ್ರಧಾನ ಇದ್ದದ್ದು ಸತೋ ಪ್ರಧಾನ ಆಗಬೇಕಾಗಿದೆ. अब 5 तत्व भी तमो प्रधान है, इसलिए शरीर भी ऐसे बनते हैं. ಈ ಸಮಯದಲ್ಲಿ ಪಂಚತತ್ವಗಳು ಸಹ ತಮೋ ಪ್ರಧಾನ ಆಗಿರುವ ಕಾರಣ ನಿಮ್ಮ ಶರೀರವು ಅದೇ ರೀತಿ ನಿರ್ಮಾಣ ಆಗ್ತದೆ. ವಹ ಸತೋ ಪ್ರಧಾನ ತತ್ವೋ ಸೆ ತುಮ್ಹಾರೆ ಶರೀರ ಬಿ ಘೋರೆ ಬನೆಂಗೆ. ಆದರೆ ಸತ್ಯುಗದಲ್ಲಿ ಬಾಬಾ ಹೇಳ್ತಾ ಇದ್ರೆ, ಸತೋಪ್ರಧಾನ ತತ್ವಗಳಿಂದ ನಿಮ್ಮ ಶರೀರವೂ ಸಹ ಸುಂದರವಾಗಿರ್ತದೆ. ಬಾಪ್ कहते हैं मैं फिर से सत्युगी आदि सनातन देवी देवता धर्म स्थापन करता हूँ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾನು ಪುನಃ ಸತ್ಯುಗಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡ್ತೀನಿ. ತುಮ್ನೆ ಹಿ 84 ಜನ್ಮ ಭೋಗೆ ಹೇ. ಆದರೆ ನೀವೇ ಸಂಪೂರ್ಣ 84 ಜನ್ಮವನ್ನು ಸುತ್ತಿದ್ದೀರಿ ಅಂತಾರೆ ಬಾಬಾ. 84 ಜನ್ಮದಲ್ಲಿ ಬಂದಿದ್ದೀರಿ. ತುಮ್ ಅಪ್ನೆ ಧರ್ಮ ಕೋ ಭೂಲ್ ಗಯೆ ಹೋ ಔರ್ ಕೋಯ್ ಅಪ್ನೆ ಧರ್ಮ ಕೋ ಭೂಲೆ ನಹಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ನೀವು ನಿಮ್ಮ ಧರ್ಮವನ್ನು ಮರ್ತಿದ್ದೀರಿ, ಆದರೆ ಅನ್ಯ ಧರ್ಮದವರು ಯಾರೂ ತಮ್ಮ ಧರ್ಮವನ್ನು ಮರಿತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ತುಮ್ ಅಭಿ ಜಾನ್ತೆ ಹೋ ಹಮ್ ಅಸುಲ್ ಮೇ ದೇವಿ ದೇವತಾ ಧರ್ಮ ವಾಲೆ ಇತ್ತೆ ಊಂಚ್ ಸೆ ಫಿರ್ ನೀಚ್ ಕೈಸೆ ಬನೆ ಹೇ. ಆದರೆ ಈಗ ನಿಮಗೆ ಮಕ್ಕಳಿಗೆ ಗೊತ್ತು, ನಾವು ನಿಜವಾಗ್ಲೂ ದೇವಿ ದೇವತಾ ಧರ್ಮದ ಮಕ್ಕಳು ಅಂದಮೇಲೆ ನಾವು ಇತ್ತನೆ ಊಂಚ್ ಸೆ ಫಿರ್ ನೀಚೆ ಕೈಸೆ ಬನೆ ಹೇ. ನಾವಿಷ್ಟು ಉನ್ನತ ಇದ್ದಂಥವ್ರು ಕನಿಷ್ಠ ಹೇಗಾಗಿದ್ದೀವಿ ಇದನ್ನು ತಿಳ್ಕೊಳ್ತೀರಿ ಅಂತಾರೆ ಬಾಬಾ. ಬಾಪ್ ಬೆಟ್ ಕಲ್ಪ್ ತುಮ್ಕೋ ಹಿ ಸಮಜಾತೆ ಹೇ. ಇವೆಲ್ಲ ಮಾತುಗಳನ್ನ ಬಾಬಾ ಕೂತ್ಕೊಂಡು ಕಲ್ಪನೂ ಮಕ್ಕಳಿಗೇ ತಿಳಿಸ್ತಾರೆ. ತುಮ್ ಫಿರ್ ಅವ್ರಂಕೋ ಸಮಜಾತೆ रहेंगे. ಮತ್ತೆ ನೀವು ಅನ್ಯರಿಗೆ ತಿಳಿಸ್ತಾ ಇರ್ತೀರಿ ಅಂತಾರೆ ಬಾಬಾ. ಅಬ್ 84 ಕಾ ಚಕ್ರ ಪೂರಾ ಹೋತಾ ಹೇ, ವಿನಾಶ್ ಸಾಮ್ನೆ ಖಡಾ ಹೇ. ಬಾಬಾ ಹೇಳ್ತಾ ಇದ್ರೆ, ಮಕ್ಕಳಿಗೆ 84 ಜನ್ಮದ ಚಕ್ರ ಪೂರ್ಣ ಆಗ್ತದೆ, ವಿನಾಶ ಅಂತೂ ಸಮ್ಮುಖದಲ್ಲಿದೆ. ಸ್ವರ್ಗ ಕಾ ಮಾಲಿಕ್ ಬನ್ನೆ ಕೆ ಲಿಯೆ ಅಪ್ನೆ ಕೋ ಲಾಯಕ್ ಬನಾನಾ ಹೇ, ವಹ ಬನ್ನಾ ಹೇ ಯಾದ್ ಸೆ. ಬಾಬಾ ಹೇಳ್ತಾ ಇದ್ರೆ, ಸ್ವರ್ಗದ ಮಾಲೀಕರಾಗುವುದಕ್ಕೋಸ್ಕರ ನಿಮ್ಮನ್ನು ನೀವು ಯೋಗ್ಯರನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಯೋಗ್ಯರಾಗುವುದು ಯಾವುದರಿಂದ? ಬಾಬಾ ನೆನಪಿನಿಂದ. सुबह को उठ बाबा को याद करो. बाबा ವಂಡರ್ ಹೇ ಆಪ್ कैसे आते हो. ಬೆಳಗ್ಗೆ ಎದ್ದು ನೀವು ಬಾಬಾ ನೆನಪು ಮಾಡಿ ಅಂತಿದ್ದಾರೆ ಬಾಬಾ. ಹೇಳಬೇಕು, ಬಾಬಾ ಎಷ್ಟು ವಂಡರ್ ಆಗಿದೆ. ಆಪ್ कैसे आते हो, ನೀವು ಹೇಗೆ ಬರ್ತೀರಿ. कैसे आप ಸಮ್ಮುಖ ಬಾತ್ ಕರ್ ರಹೆ ಹೋ. ಹೆಂಗೆಂದರೆ ನೀವು ಸಮ್ಮುಖದಲ್ಲೇ ಮಾತನಾಡ್ತಾ ಇದ್ದೀರಿ ಅಂತಾರೆ ಬಾಬಾ. ವಹ ಹೇ ಸುನಿ ಸುನಾಯಿ ಭಕ್ತಿ ಮಾರ್ಗಕ್ಕೆ ಬಾತೆ. ಆದರೆ ಇನ್ನು ಭಕ್ತಿ ಮಾರ್ಗದಲ್ಲಿರುವುದೆಲ್ಲ ಹೇಳಿ ಕೇಳಿಕೆ ಮಾತುಗಳು ಅಂತಾರೆ ಬಾಬಾ. ಅಬ್ ತೋ ಹಮ್ ಆತ್ಮಾओं को आप बाप मिले हो,
आत्मा को बाप मिलता है तो तो उस प्यार में आकर मिलते हैं. ಬಾಬಾ ತಿಳಿಸ್ಕೊಡ್ತಾರೆ, ಈಗ ನಾವು ಆತ್ಮಗಳು ತಂದೆಗೆ ಮಕ್ಕಳಾಗಿದ್ದೀವಿ, ತಂದೆಗೆ ಸಿಕ್ಕಿದ್ದೀವಿ ಅಂದಮೇಲೆ ಆತ್ಮವನ್ನು ತಂದೆ आत्मा को बाप मिलता है तो उस प्यार में आकर मिलते हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಆತ್ಮಗಳಿಗೆ ಅಥವಾ ನಮ್ಗೆ ಯಾವಾಗ ತಂದೆ ಸಿಗ್ತಾರೋ ಆವಾಗ ನಾವು ಆತ್ಮಗಳು ತಂದೆ ಬಳಿ ಹೋಗಿ ಮಿಲನ ಮಾಡ್ತೀವಿ, ಪ್ರೀತಿಯಿಂದ ಹೋಗಿ ಬಾಬನ್ನ ಮಿಲನ ಮಾಡ್ತೀರಿ ಅಂತಾರೆ ಬಾಬಾ. ಬಚ್ಚೆ ಬಾಪ್ಗೆ ಸಾಥ್ ಬಹುತ್ ಪ್ಯಾರ್ ಸೆ ಮಿಲ್ತೆ ಹೇ. ಮಕ್ಕಳು ಸಹ ತಂದೆಯೊಂದಿಗೆ ಬಹಳಷ್ಟು ಪ್ರೀತಿಯಿಂದ ಮಿಲನ ಮಾಡ್ತಾರೆ. यह तो वह निराकार बाप है गुप्त, इसलिए बाबा हमेशा कहते हैं इनसे मिलते हो तो शिव बाबा को याद कर मिलो. ಬಾಬಾ ತಿಳಿಸ್ಕೊಡ್ತಿದ್ರೆ ಇವರಿರುವುದು ನಿರಾಕಾರ ತಂದೆಯಾಗಿದ್ದಾರೆ, ಗುಪ್ತ ಆಗಿದ್ದಾರೆ. ಅದಕ್ಕೋಸ್ಕರ ಬಾಬಾ ಸದಾ ಹೇಳ್ತಾರೆ, ಮಕ್ಕಳೇ ಇನ್ಸೆ ಮಿಲ್ತೆ ಹೋ ತೋ ಶಿವ ಬಾಬಾ ಕೋ ಯಾದ್ ಕರ್ ಮಿಲೋ. ಇವ್ರನ್ನ ಭೇಟಿ ಮಾಡ್ತೀರಿ ಅಂದರೆ ನೀವು ಶಿವ ಬಾಬರವ್ರನ್ನ ನೆನಪು ಮಾಡಿ ಭೇಟಿ ಮಾಡಿ ಅಂತ ಹೇಳಿ. ಮನುಷ್ಯ ತೋ ಕುಚ್ ಭಿ ನಹಿ ಜಾನ್ತೆ ಹೇ, ಆದರೆ ಮನುಷ್ಯರು ಏನೂ ಅರಿತುಕೊಂಡಿಲ್ಲ. ತುಮ್ಹಾರೆ ಮೇ ಭಿ ಜೋ ಕೋಯಿ ಜಾನ್ತೆ ಹೇ ಮೇರಾ ಬನ್ಕರ್ ಫಿರ್ ಭೂಲ್ ಜಾತೆ ಹೇ. ನಿಮ್ಮಲ್ಲಿನೂ ಸಹ ಬಾಬಾ ಹೇಳ್ತಿದ್ರೆ ಕೆಲವರು ಬಾಬಾನ ಅರಿತುಕೊಂಡು ಇರ್ತೀರಿ, ಇನ್ನು ಕೆಲವರು ಬಾಬಾನ ಮಕ್ಕಳಾಗಿನೂ ಬಾಬಾನ ಮರ್ತು ಹೋಗಿಬಿಡ್ತಾರೆ. ದೇಹ ಅಭಿಮಾನ ಮೇ ಆ ಜಾತೆ ಹೇ, ದೇಹಾಭಿಮಾನದಲ್ಲಿ ಮಕ್ಕಳು ಬಂದ್ಬಿಡ್ತಾರೆ ಅಂತಾರೆ ಬಾಬಾ. प्रतिज्ञा भी करते हैं बाबा मैं आपका हो चुका हूँ. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವು ಪ್ರತಿಜ್ಞೆನೂ ಮಾಡ್ತೀರಿ, ಬಾಬಾ ನಾವು ನಿಮ್ಮವರಾಗ್ಬಿಟ್ಟಿದ್ದೀವಿ ಅಂತ. ಮೇಲ್ ಚಾಹೆ ಫೀಮೇಲ್ ದೋನೋ ಕಿ ಆತ್ಮ ಕಾತಿ ಹೇ. ಸ್ತ್ರೀ ಇರ್ಬೋದು ಪುರುಷರಿರ್ಬೋದು ಎಲ್ಲರದು ಆತ್ಮನೇ ಹೇಳೋದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪರಂತು ಶರೀರ ಮೇ ಹೇ ತೋ ಮೇಲ್ ಕಾತಾ ಹೇ ಆಪ್ಕಾ ಬನ್ ಚುಕಾ ಹೂँ, ಫೀಮೇಲ್ ಕಾಯೇಗಿ ಮೇ ಬನ್ ಚುಕಿ ಹೂँ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಶರೀರದಲ್ಲಿರುವ ಕಾರಣ ಆತ್ಮ ಪುರುಷ ಆದರೂ ಸಹ ಬಾಬಾ ಆಪ್ಕಾ ಬನ್ ಚುಕಾ ಹೂँ, ಬಾಬಾ ನಿಮ್ಮವರಾಗಿದ್ದೀವಿ ಅಂತ ಹೇಳ್ತಾರೆ. ಫೀಮೇಲ್ ಕಹೇಗಿ ಮೇ ಬನ್ ಚುಕಿ ಹೂँ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಗಂಡು ಮಗು ಇದ್ದರು ಪುರುಷ ಇದ್ದರು ಅಂದರೆ ಬಾಬಾ ನಾವು ನಿಮ್ಮವರಾಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಸ್ತ್ರೀಯರಿದ್ದರೆ ಬಾಬಾ ನಾನು ನಿನ್ನವಳಾಗಿದ್ದೀನಿ ಅಂತ ಹೇಳ್ತಾರೆ. ಬಾಬಾ ಹಮ್ ಆಪ್ಸೆ ಪೂರಾ ವರ್ಷ ಲೇಂಗೆ ಪೂರಾ ಯಾದ್ ಕರೆಂಗೆ. ಬಾಬಾ ನಾವು ನಿಮ್ಮಿಂದ ಸಂಪೂರ್ಣ ಆಸ್ತಿಯನ್ನು ಪಡ್ಕೊಳ್ತೀವಿ, ಸಂಪೂರ್ಣ ನಾವು ನಿಮ್ಮನ್ನು ನೆನಪು ಮಾಡ್ತೀರಿ. ಯಾದ್ ಬಿಗರ್ ಕಟ್ ನಿಕಲ್ ನಹಿ ಸಕ್ತೆ, ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ ನಹಿ ಸಕ್ತೆ. ಬಾಬಾ ತಿಳಿಸ್ಕೊಡ್ತಿದ್ರೆ ತಂದೆ ನೆನಪಿನಿಂದ ಆತ್ಮದಲ್ಲಿರುವಂಥ ತುಕ್ಕು ದೂರ ಆಗುವುದಕ್ಕೆ ಸಾಧ್ಯ ಇಲ್ಲ, ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವುದಕ್ಕೆ ಸಾಧ್ಯ ಇಲ್ಲ. सत्युग में तुमको अखंड अटल सुख शांति संपत्ति का 21 जन्म राज्य मिलता है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಸತ್ಯುಗದಲ್ಲಿ ನಿಮಗೆ ಅಖಂಡ ಅಟಲ ಸುಖ ಶಾಂತಿ ಸಂಪತ್ತಿನ 21 ಜನ್ಮದ ರಾಜ್ಯ ಸಿಗ್ತದೆ, ಸ್ವರ್ಗದ ರಾಜ್ಯ ಸಿಗ್ತದೆ ಅಂತಾರೆ ಬಾಬಾ. ಸ್ವರ್ಗ ಕಾ ರಚಯಿತ ಬಾಪ್ ಜರೂರ್ ಅಪ್ನಾ ವರ್ಷ ದೇಂಗೆ. ಆದರೆ ಈ ಸಮಯದಲ್ಲಿ ಸ್ವರ್ಗದ ರಚಯಿತ ತಂದೆ ಅಂದಮೇಲೆ ಅವರು ಅವಶ್ಯವಾಗಿ ತಮ್ಮಲ್ಲಿರುವಂಥ ಆಸ್ತಿನ ಮಕ್ಕಳಿಗೆ ಕೊಡ್ತಾರೆ. ಗಾತೆ ಬಿ ಹೇ परवाह है पार ब्रह्म में रहने वाले परमपिता परमात्मा की, वह तो एक ही बार आते हैं. ಗಾಯನ ಮಾಡಲಾಗ್ತದೆ ಯಾವ ಪರಮಾತ್ಮನಿಗೋಸ್ಕರ. परवाह है पार ब्रह्म में रहने वाले परमपिता परमात्मा की. ಪಾರ ಬ್ರಹ್ಮದಲ್ಲಿರುವಂಥ ಪರಂಪಿತ ಪರಮಾತ್ಮನ ಒಂದು ಪರಿವೆ ಇದೆ ಅಂತ ಹೇಳ್ತಾರೆ. ವಹ ತೋ ಏಕ್ ಹಿ ಬಾರ್ ಆತೆ ಹೇ, ಅವ್ರ ಜೊತೆಗೆ ಮಿಲನ ಮಾಡುವಂಥದ್ದು ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ಬರ್ತದೆ. ಯಹ ಬಿ ಸಮಜ್ನೆ ಕಿ ಬಾತೆ ಹೇನಾ. ಬಾಬಾ ಹೇಳ್ತಾ ಇದ್ರೆ ಇದು ತಿಳ್ಕೊಳ್ಳುವಂಥ ಮಾತಲ್ವಾ. ಕೈ ತೋ ಸಮಸ್ತೆ ಹಿ ನಹಿ ಆಗೆ ಚಲ್ ಆಂಖ ಕುಲೇಗಿ. ಇನ್ನು ಕೆಲವರಂತೂ ತಿಳ್ಕೊಂಡೇ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮುಂದೆ ಹೋದಾಗೆ ಅವ್ರದ್ದು ಕಣ್ಣು ತೆರೀತದೆ ಅಂತ ಹೇಳ್ತಾ ಇದ್ದಾರೆ. ಥೋಡಿ ಬಡಿ ಲಡಾಯಿ ಲಗೆ, ಸ್ವಲ್ಪ ದೊಡ್ಡ ಯುದ್ಧ ನಡೀಲಿ ಅಂತಾರೆ ಬಾಬಾ, ಆವಾಗ ಎಲ್ಲರ ಕಣ್ಣು ತೆರೀತದೆ ಅಂತಾರೆ ಬಾಬಾ. ವಹ ಫಿರ್ ಯಜ್ಞ ರಚ್ತೆ ಹೇ ಕಿ ವಿನಾಶ್ ನ ಹೋ.
ಶಾಂತಿ ಹೋ ಜಾಯೆ ಯಹ ಜ್ಞಾನ್ ಯಹ ಯಜ್ಞ ಫಿರ್ ಬಿ ರಚೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಅವರು ಯಜ್ಞವನ್ನು ರಚಿಸ್ತಾರೆ. ಅವರು ಹೇಳ್ತಾರೆ ಈ ವಿನಾಶ ಆಗಬಾರ್ದು, ಶಾಂತಿ ಆಗಬೇಕು. ಯಹ ಯಜ್ಞ ಫಿರ್ ಬಿ ರಚೆಂಗೆ. ಬಾಬಾ ತಿಳಿಸ್ಕೊಡ್ತಾಯಿದ್ರೆ ರುದ್ರಜ್ಞಾನ್ ಯಜ್ಞ ರಚಾಹಿತ ಕಿ ವಿನಾಶೋ. ಬಾಬಾ ತಿಳಿಸ್ಕೊಡ್ತಿದ್ರೆ ರುದ್ರ ಯಜ್ಞವನ್ನು ರಚನೆ ಮಾಡಿದೆ ವಿನಾಶಕ್ಕೋಸ್ಕರ ಅಂತಿದ್ದಾರೆ ಬಾಬಾ. ವಹ ಫಿರ್ ಯಜ್ಞ ರಚತೆ ಹೇ ಕಿ ವಿನಾಶ ನ ಹೋ. ಆದರೆ ಜಗತ್ತಿನಲ್ಲಿ ಯಜ್ಞವನ್ನು ರಚಿಸುವುದು ವಿನಾಶ ಆಗಬಾರ್ದು, ಶಾಂತಿ ಆಗಬೇಕು ಅನ್ನೋದಕ್ಕೋಸ್ಕರ. ಮತ್ತೆ ಈ ಜ್ಞಾನ ನಿಮಗೆ ಪುನರಾವರ್ತನೆ ಆಗ್ತದೆ ಅಂತಾರೆ ಬಾಬಾ. ಉನ್ಕೋ ಯಹ ಪತಾ ನಹಿ ಹೇ ಕಿ ವಿನಾಶ ಹೋಗಾ ಫಿರ್ ಕ್ಯಾ ರಹೇಗಾ. ಬಾಬಾ ತಿಳಿಸ್ಕೊಡ್ತಿದ್ರೆ ಅವ್ರಿಗಿದು ಗೊತ್ತೇ ಇಲ್ಲ, ವಿನಾಶ ಆಗ್ತದೆ ಆದಮೇಲೆ ಮುಂದೆ ಏನು ಉಳಿತದೆ ಅದು ಸಹ ಗೊತ್ತಿಲ್ಲ. ಆಯಿತು, ಅಭಿ ತುಮ್ ಬಚ್ಚೆ ಫಿರ್ ಕ್ಯಾ ಹೋಗಾ ಹೋತಾ ರಹೇಗಾ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ವಿನಾಶ ಆದಮೇಲೆ ಏನಾಗ್ತದೆ, ಏನಾಗುವಂಥದ್ದಿದೆ ಗೊತ್ತಿಲ್ಲ. ಅಭಿ ತುಮ್ ಬಚ್ಚೆ ಸಾರೆ ವಿಶ್ವಕ್ಕೆ ಆದಿ ಮಧ್ಯ ಅಂತ್ಕೋ ಜಾನ್ತೆ ಹೋ. ಆದರೆ ಈಗ ನೀವು ಮಕ್ಕಳು ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೀರಿ. ಸಬ್ಕಿ ಬೇಹದ್ ಕಿ ಜನ್ಮ ಕಹಾನಿಕೋ ಜಾನ್ತೆ ಹೋ. ಇನ್ನು ಎಲ್ಲರ ಬೇಹದ್ದಿನ ಜನ್ಮ ಕಥೆಯನ್ನು ನೀವು ತಿಳ್ಕೊಂಡಿದ್ದೀರಿ. ಐಸೆ ಕೋಯಿ ನಹಿ ಜೋ ಕಹೆ ಕಿ ಪರಂಪಿತಾ ಪರಮಾತ್ಮ ಕಿ ಹಮ್ ಜೀವನ್ ಕಹಾನಿ ಬತಾತೆ ಹೇ. ಆದರೆ ಈ ರೀತಿ ಯಾರೂ ಇಲ್ಲ ಇಂಥವ್ರು ನಾವು ಪರಂಪಿತಾ ಪರಮಾತ್ಮನ ಜೀವನ ಕಥೆಯನ್ನು ಹೇಳ್ತೀವಿ ಅನ್ನುವಂಥವ್ರು. ಪರಮಾತ್ಮ ಕೋ ಹಿ ಸಬ್ ಬುಲಾತೆ ಹೇನ. ಯಾಕೆಂದರೆ ಎಲ್ಲರೂ ಪರಮಾತ್ಮನನ್ನೇ ಎಲ್ಲರೂ ಕರೀತಾರಲ್ವಾ. ಗಡಿ ಗಡಿ ಯಾದ್ ಕರ್ತೆ ಹೇ. ಗಳಿಗೆ ಗಳಿಗೆಗೂ ತಂದೆಯನ್ನು ನೆನಪು ಮಾಡ್ತಾರೆ. ಕಾತೆ ಹೇನ ಭಗವಾನ್ನೇ ಯಹ ಬಚ್ಚಾ ದಿಯಾ ಯಹ ಕಿಯಾ. ಹೇಳ್ತಾರೆ ನಮಗೆ ಭಗವಂತನೇ ಮಗು ಕೊಟ್ಟರು, ಅದನ್ನು ಕೊಟ್ಟರು, ಇದನ್ನು ಕೊಟ್ಟರು ಅಂತ ಹೇಳಿ ಹೇಳ್ತಾರೆ. ಕೋಯಿ ಕೋಯಿ ಯಹ ಸಮಸ್ತೆ ಹೇ ಜಿಸ್ಕಿ ವಸ್ತುತಿ ಉಸ್ನೇ ಲೇಲಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಭಗವಂತನೇ ಏನು ಮಾಡಿದ, ಕೊಟ್ಟ ಅಂತ ಹೇಳ್ತಾರೆ. ಗಳಿಗೆ ಗಳಿಗೆಗೂ ನನ್ನ ನೆನಪು ಮಾಡ್ತಾರೆ. ಹೇಳ್ತಾರೆ ಭಗವಂತ ಮಗುವನ್ನು ಕೊಟ್ಟಿದ್ದಾನೆ, ಅದನ್ನು ಮಾಡಿದ, ಇದು ಮಾಡಿದ ಅಂತ ಹೇಳ್ತಾರೆ. ಕೆಲವರಂತೂ ಈ ರೀತಿ ತಿಳ್ಕೊಂಡಿದ್ದಾರೆ, ಜಿಸ್ಕಿ ವಸ್ತುತಿ ಉಸ್ನೇ ಲೇಲಿ ಐಸೆ ಭಿ ಕೋಯಿ ಸಮಜ್ದಾರ್ ಪುರುಷ ಹೋತೆ ಹೇ. ಈಗ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಮಕ್ಕಳ ಜನ್ಮ ಆಯಿತು ಅಂದರೆ ಭಗವಂತ ಕೊಟ್ಟ ಅಂತ ಹೇಳ್ತಾರೆ. ಕೊಟ್ಟನ ಅಂದಮೇಲೆ ಅವನು ತೆಗೆದುಕೊಂಡ ಅಂದಮೇಲೆ ಈ ವಿಚಾರ ಈ ರೀತಿ ಬರಬೇಕು ಅಂದ್ರೂ ಈ ರೀತಿ ಕೆಲವರು ವಿಚಾರ ಮಾಡ್ತಾರೆ. ಆದರೆ ಈ ರೀತಿ ವಿಚಾರ ಬರಬೇಕು ಅಂದರೆ ಕೋಯಿ ಸಮಜ್ದಾರ್ ಪುರುಷ ಹೋತೆ ಹೇ. ಕೆಲವರು ಬುದ್ಧಿವಂತ ಪುರುಷರಿಗೆ ಮಾತ್ರ ಇದು ತಿಳುವಳಿಕೆ ಬರ್ತದೆ, ಈ ರೀತಿ ಹೇಳ್ತಾರೆ. ಅನೇಕ ಪ್ರಕಾರಕ್ಕೆ ಮನುಷ್ಯ, ಆದರೆ ಇವತ್ತು ಅನೇಕ ಪ್ರಕಾರದ ಮನುಷ್ಯರಿದ್ದಾರೆ. ಅಬ್ ತುಮಕೋ ಬಾಪ್ ಮಿಲಾ ಹೇ ತೋ ಬಾಪ್ ಕೋ ಹಿ ಯಾದ್ ಕರ್ನಾ ಹೇ. ಈಗ ನಿಮಗೆ ತಂದೆ ಸಿಕ್ಕಿದ್ದಾರೆ ಅಂದಮೇಲೆ ತಂದೆಯನ್ನೇ ನೀವು ನೆನಪು ಮಾಡಬೇಕು. ಯಾದ್ ಸೆ ಹಿ ಕಮಾಯಿ ಹೋತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ನೆನಪಿನಿಂದಲೇ ಸಂಪಾದನೆ ಆಗ್ತದೆ. ತುಮ್ ವಿಷ್ಣುಪುರಿಗೆ ಮಾಲೀಕ್ ಬನ್ ಜಾಯೆಂಗೆ. ನೀವು ವಿಷ್ಣುಪುರಿಯ ಮಾಲೀಕರಾಗ್ಬಿಡ್ತೀರಿ ಅಂತಾರೆ ಬಾಬಾ. ತುಮ್ ಸತ್ಯುಗ್ ಸೆ ಲೇಕರ್ ಕಲಿಯುಗ್ ಅಂತ್ ತಕ್ ಸಾರೆ ಚಕ್ರಕೋ ಜಾನ್ತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ನೀವೀಗ ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತಿಮದವರೆಗೆ ಸಂಪೂರ್ಣ ಚಕ್ರವನ್ನು ಅರಿತುಕೊಂಡಿದ್ದೀರಿ ಅಂತಾರೆ ಬಾಬಾ. ತುಮ್ಹಾರಿ ಬುದ್ಧಿ ಮೇ ಹೂಬು ಐಸಾ ಹೇ ಜೈಸೆ ಬಾಪ್ ಕಿ ಬುದ್ಧಿ ಮೇ ಹೇ. ನಿಮ್ಮ ಬುದ್ಧಿಯಲ್ಲಿ ಯಥಾವತ್ತಾಗಿ ಇದೇ ರೀತಿ ಇದೆ, ಯಾವ ರೀತಿ ತಂದೆ ಬುದ್ಧಿಯಲ್ಲಿದೆಯೋ ಆ ರೀತಿ. ಇಸ್ಲಿಯೇ ಉನ್ಕೋ ಜ್ಞಾನ ಕಾ ಸಾಗರ್ ನಾಲೆಜ್ಫುಲ್ ಕಹಾ ಜಾತಾ ಹೇ. ಅದಕ್ಕೋಸ್ಕರ ಅವ್ರಿಗೆ ಜ್ಞಾನ ಸಾಗರ ಅಥವಾ ನಾಲೆಜ್ಫುಲ್ ಅಂತ ಹೇಳಲಾಗ್ತದೆ. ಅಭಿ ತುಮ್ ಬಾಪ್ ಸೆ ವರ್ಷ ಲೇ ರಹೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನೀವು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀರಿ. ತುಮ್ ಬಚ್ಚೋಂಕೋ ಅಚಲ್ ಸ್ಥಿರ ರಾನಾ ಚಾಹೆ. ಅಂದಮೇಲೆ ನೀವು ಮಕ್ಕಳು ಅಚಲ ಸ್ಥಿರವಾಗಿರಬೇಕಾಗಿದೆ. ಐಸೆ ನಹಿ ಕಿ ಮಾಯಾ ಗಡಿ ಗಡಿ ಆಕರ್ ಡೋಲಾಯಮಾನ್ ಕರೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಈ ರೀತಿಯೆಲ್ಲ ಮಾಯೆ ಗಳಿಗೆಗಳಿಗೆಗೂ ನಿಮ್ಮ ಬಳಿ ಬಂದು ನಿಮ್ಮನ್ನು ಅಲಗಾಡಿಸ್ಬಾರ್ದು ಅಂತಾರೆ ಬಾಬಾ. ಶರ್ಮ ಬೂಟಿ ನಹಿ ಬನ್ನ ಚಾಹೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಾಚಿಕೆ ಮುಳು ಮತ್ತು ಮುಟ್ಟಿದ ಮುನಿ ಆ ರೀತಿ ಆಗಬಾರ್ದು ಅಂತಿದ್ದಾರೆ ಬಾಬಾ. ಬಾಪ್ ಕೋ ಯಾದ್ ನಹಿ ಕರ್ನೆ ಸೆ ಮುರ್ಜಾ ಜಾತೆ ಹೇ.
ಯಾವಾಗ ತಂದೆಯನ್ನು ನೆನಪು ಮಾಡೋದಿಲ್ವೋ, ತಂದೆ ನೆನಪಿನಿಂದ ನೆನಪು ಮಾಡದೇ ಇರೋದ್ರಿಂದ ನೀವು ಬಾಡಿ ಬಿಡ್ತೀರಿ ಅಂತಾರೆ ಬಾಬಾ. ಬಾಪ್ಕೋ ಯಾದ್ ಕರ್ನೆ ಕಾ ಪುರುಷಾರ್ಥ ತುಮ್ ಕರ್ ರಹೆ ಹೋ. ಯಾಕಂದರೆ ತಂದೆಯನ್ನು ನೆನಪು ಮಾಡುವಂಥ ಪುರುಷಾರ್ಥವನ್ನು ಈಗ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಸಮಯ ದೇಕರ್ ಸಮಯ ನಜ್ದೀಕ್ ಆಯೇಗಾ, ಫಿರ್ ತುಮ್ ದೇಖೆಂಗೆ ಹಮಾರಾ ಪುರುಷಾರ್ಥ ಅಬ್ ಪೂರಾ ಹುವಾ. ಬಾಬಾ ತಿಳಿಸ್ಕೊಡ್ತಿದ್ರೆ ಸಮಯ ಸಮೀಪ ಬಂದ ಹಾಗೆ ನೀವು ತಿಳ್ಕೊಳ್ತೀರಿ ಈಗ ನಮ್ಮ ಪುರುಷಾರ್ಥ ಸಂಪೂರ್ಣ ಆಯಿತು ಅಂತ ಹೇಳಿ. ಅಚ್ಚಾ ಪುರುಷಾರ್ಥ ಪೂರಾ ಹುವಾ ಅಂತ್ ಆಗೈ. ಈಗ ನಮ್ಮ ಪುರುಷಾರ್ಥ ಪೂರ್ಣ ಆಯಿತು, ಈಗ ಅಂತ್ಯ ಬಂತು ಅಂತ ನೀವು ತಿಳ್ಕೊಳ್ತೀರಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणेಗೋಸ್ಕರ ಮುಖ್ಯ ಸಾರ. फर्स्ट पॉइंट, रूहानी पढ़ाई पढ़कर सच्ची कमाई करनी और करानी है. ಆತ್ಮಿಕ ಶಿಕ್ಷಣವನ್ನು ಓದಿ ಸತ್ಯ ಸಂಪಾದನೆ ಮಾಡಬೇಕು ಮತ್ತು ಮಾಡಿಸಬೇಕು. घर चलने का मैसेज सबको देना है. ವಾಪಸ್ ಮನೆಗೆ ಹೋಗುವ ಸಂದೇಶವನ್ನು ಎಲ್ಲರಿಗೂ ತಿಳಿಸಬೇಕು. अब कोई भी विकर्म नहीं करना है. ಇನ್ನೊಂದು ಯಾವುದೇ ಪಾಪಕರ್ಮಗಳನ್ನು ತಾವು ಮಾಡಬಾರ್ದಾಗಿದೆ. सेकंड पॉइंट, सवेरे उठकर प्यार से बाप को याद करना है. ಬೆಳಿಗ್ಗೆ ಎದ್ದು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು. छोटी छोटी मोटी छोटी छोटी बड़े 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 बात छोटी मोटी बातों में मूर्छाई नहीं बनना है. ಚಿಕ್ಕ ಪುಟ್ಟ ಮಾತುಗಳಲ್ಲಿ ಬಾಡಬಾರ್ದು. ಅವಸ್ಥಾಕೋ ಅಚ್ಚಲ್ ಅಡೋಲ್ ಬನಾನ ಹೇ. ನಿಮ್ಮ ಸ್ಥಿತಿಯನ್ನು ಬಹಳಷ್ಟು ಅಚ್ಚಲ ಅಡೋಲ ಮಾಡಿಕೊಳ್ಬೇಕಾಗಿದೆ. वरदान, नॉलेज की लाइट माइट द्वारा अपने नए युग को अपने नॉलेज की लाइट माइट द्वारा अपने लक को जगाने वाले सदा सफलता मूर्त भव. ಜ್ಞಾನದ ಬೆಳಕು ಮತ್ತು ಪ್ರಕಾಶತೆಯ ಮೂಲಕ ತಮ್ಮ ಅದೃಷ್ಟವನ್ನು ಅರಿತುಕೊಳ್ಳುವಂತಹ ಸದಾ ಸಫಲತಾ ಮೂರ್ತಿಗಳಾಗಿ. जो बच्चे नॉलेज की लाइट और माइट से आदि मध्य अंत को जानकर पुरुषार्थ करते हैं उन्हें सफलता अवश्य प्राप्त होती है. ಯಾವ ಮಕ್ಕಳು ಜ್ಞಾನಪೂರ್ಣರಾಗಿ लाइट माइट से आदि मध्य अंत को जानकर पुरुषार्थ करते हैं. ಬೆಳಕು ಮತ್ತು ಪ್ರಕಾಶ ಇದರ ಆದಿ ಮಧ್ಯ ಅಂತ್ಯವನ್ನು ಅರಿತು ಪುರುಷಾರ್ಥ ಮಾಡ್ತಾರೋ ಉನ್ಹೇ ಸಫಲತಾ ಅವಶ್ಯ ಪ್ರಾಪ್ತ ಹೋತಿ ಹೇ. ಅವರಿಗೆ ಅವಶ್ಯವಾಗಿ ಸಫಲತೆ ಪ್ರಾಪ್ತಿಯಾಗ್ತದೆ. ಲೈಟ್ ಪ್ರಾಪ್ತ ಹೋನಾ ಬಿ ಲಕ್ ಕಿ ನಿಶಾನಿ ಹೇ. ಆ ಲೈಟ್ ಪ್ರಾಪ್ತಿಯಾಗುವುದು ಸಹ ನಿಮ್ಮದು ಅದೃಷ್ಟದ ಚಿಹ್ನೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಸಫಲತೆ ಪ್ರಾಪ್ತಿಯಾಗುವುದು ಸಹ ನಿಮಗೆ ಅದೃಷ್ಟದ ಚಿಹ್ನೆಯಾಗಿದೆ. ನಾಲೆಜ್ಫುಲ್ ಬನ್ನಾ ಹಿ ಲಕ್ ಕೋ ಜಗಾನೆ ಕಾ ಸಾಧನ್ ಹೇ. ಜ್ಞಾನಪೂರ್ಣ ಆಗುವುದೇ ನಿಮ್ಮ ಅದೃಷ್ಟವನ್ನು ಜಾಗೃತ ಮಾಡ್ಕೊಳ್ಳೋದಕ್ಕೆ ಸಾಧನವಾಗಿದೆ. ನಾಲೆज सिर्फ रचयिता और रचना को नहीं, लेकिन नॉलेजफुल अर्थात हर संकल्प, हर शब्द और हर कर्म में ज्ञान स्वरूप हो, तब सफलता मूर्त बनेंगे. ಜ್ಞಾನವನ್ನು ಕೇವಲ ರಚಯಿತ ಮತ್ತು ಜ್ಞಾನದಿಂದ ಕೇವಲ ರಚಯಿತ ಮತ್ತು ರಚನೆಯನ್ನು ಅರಿತುಕೊಳ್ಳುವುದಲ್ಲ, ಆದರೆ ಜ್ಞಾನಪೂರ್ಣರು ಅರ್ಥಾತ್ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಶಬ್ದ, ಪ್ರತಿಯೊಂದು ಕರ್ಮದಲ್ಲಿ ಜ್ಞಾನ ಸ್ವರೂಪರಾಗಬೇಕು. ಆವಾಗ ಸಫಲತಾ ಬನೆಂಗೆ, ಸಫಲತಾ ಮೂರ್ತಿ ಬನೆಂಗೆ. ಆಗ ನೀವು ಸಫಲತಾ ಮೂರ್ತಿಗಳಾಗ್ತೀರಿ. अगर पुरुषार्थ सही होते भी सफलता नहीं दिखाई देती है तो यही समझना चाहिए कि यह असफलता नहीं परिपक्वता का साधन है. ಒಂದು ವೇಳೆ ಪುರುಷಾರ್ಥ ಸರಿ ಇದ್ದರೂ ಸಹ ನಮಗೆ ಸಫಲತೆ ಸಿಗ್ತಾ ಇಲ್ಲ ಅಂದರೆ ಈ ಮಾತನ್ನು ತಿಳ್ಕೊಳ್ಬೇಕಾಗಿದೆ. ಇದು ಅಸಫಲತೆ ಅಲ್ಲ, ಇದು ಪರಿವರ್ತನೆಯ
ಒಂದು ಸಾಧನ ಅಂತ ನಿಮ್ಮನ್ನು ನೀವು ತಿಳ್ಕೊಳ್ಳಿ. स्लोगन, न्यारे बनकर कर्मेंद्रियों से कर्म करावो तो कर्मातीत स्थिति का अनुभव सहज कर सकेंगे. ಭಿನ್ನರಾಗಿ ಅಥವಾ ನ್ಯಾರ ಆಗಿ ಕರ್ಮೇಂದ್ರಿಯದಿಂದ ಕರ್ಮ ಮಾಡಿಸಿ ಆಗ ಕರ್ಮಾತೀತ ಸ್ಥಿತಿಯ ಅನುಭವವನ್ನು ಸಹಜವಾಗಿ ಮಾಡುತ್ತೀರಿ. ए अव्यक्त इशारे ज्वाला स्वरूप स्थिति में रहा शक्तिशाली याद का अनुभव करो. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವವನ್ನು ಮಾಡಿ. ಜಬ್ योग में बैठते हो तो समाने की शक्ति सेकंड में ಯೂಸ್ करो. ಯಾವಾಗ ನೀವು ಯೋಗದಲ್ಲಿ ಕೂತ್ಕೊಳ್ತಿರೋ ಆವಾಗ ಅಳವಡಿಸಿಕೊಳ್ಳುವಂತಹ ಒಂದು ಶಕ್ತಿಯನ್ನು ಸೆಕೆಂಡ್ನಲ್ಲಿ ಉಪಯೋಗಿಸಿಕೊಳ್ಳಿ. सेवा के संकल्प भी समा जाए, इतनी शक्ति हो जो स्टॉप कहा और स्टॉप हो जाए. ಸೇವೆಯ ಒಂದು ಸಂಕಲ್ಪನೂ ಅದರಲ್ಲಿ ಸಮಾವೇಶ ಆಗಿಬಿಡಬೇಕು. ಇಷ್ಟು ಶಕ್ತಿ ಇರಬೇಕು. ಯಾವಾಗ ಸಂಕಲ್ಪ ಮಾಡಬಾರ್ದು ಅಂತ ಸ್ಟಾಪ್ ಅಂದ ತಕ್ಷಣ ಎಲ್ಲ ಸಂಕಲ್ಪಗಳು ಸ್ಟಾಪ್ ಆಗಬೇಕು. ಫುಲ್ ಬ್ರೇಕ್ ಲಗೆ, ಡೀಲಿ ಬ್ರೇಕ್ ನಹಿ, ಸಂಪೂರ್ಣ ಅದಕ್ಕೆ ಬ್ರೇಕ್ ಹಾಕಲ್ಪಡಬೇಕು. ಸಡಿಲವಾದಂಥ ಬ್ರೇಕ್ ಅಲ್ಲ. अगर 1 सेकंड के बजाय ज़्यादा समय लग जाता है तो समाने की शक्ति कमज़ोर कहेंगे. ಒಂದು ವೇಳೆ 1 ಸೆಕೆಂಡಿಗೆ ಬದಲಾಗಿ ಜಾಸ್ತಿ ಸಮಯ ಹಿಡಿಯಿತು ಅಂದರೆ ಈ ಸ್ಥಿತಿಯಲ್ಲಿ ಸ್ಥಿತರಾಗುವುದಕ್ಕೆ ಆವಾಗ ಅಳವಡಿಸಿಕೊಳ್ಳುವಂಥ ಶಕ್ತಿಯ ಕೊರತೆ ಇವರಲ್ಲಿ ಇದೆ ಅಂತ ತಿಳ್ಕೊಳ್ಳಾಗ್ತದೆ. ಅಚ್ಚಾ, ಓಂ ಶಾಂತಿ.